हरिः ओम् आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इरमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमा। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ್ ರಚಿಸಿದ ಭವ್ಯ ಗ್ರಂಥ. 180 ಗಜ್ಜ ಮಾಲೆಗಳು. ಪ್ರಮೇಯ ಪುಂಜ ಶಾಸ್ತ್ರ ಸಾಗರ. ಇದರಲ್ಲಿ ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದು 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿಂತಿಸುತ್ತಿದ್ದಾರೆ. ಈ ಮೂಲಕ ಜೀವಗಣಾಃ ಹರೇರನುಚರಾಃ ನೀಚೋಚ ಭಾವಂ ಗತಃ ಎಂಬುದನ್ನು ತಿಳಿಸುತ್ತಾ ಜೀವ ಪ್ರಕರಣವನ್ನು ಬೋಧಿಸುತ್ತಿದ್ದಾರೆ ಎಂದು ತಿಳಿಯಬೇಕು. 10 ಎಂದರೆ ಅನಂತ ಎಂದರ್ಥ. ಆದ್ದರಿಂದ ಅನಂತ ಜೀವರುಗಳ ನೀಚೋಚ ಭಾವಂಗತವನ್ನು, ತಾರತಮ್ಯೋಪೇತವನ್ನು ತಿಳಿಸುತ್ತಿದ್ದಾರೆ. ತಾರತಮ್ಯ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆದ್ದರಿಂದ ಮೋಕ್ಷದಾತ ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳುವುದೇ ಅತ್ಯಂತ ಶ್ರೇಷ್ಠವಾದ ತಾರತಮ್ಯವೆನಿಸುತ್ತದೆ. ಭಗವಂತನಲ್ಲಿ ತಾರತಮ್ಯವಿಲ್ಲ. ಅವನು ನೇಹ ನಾನಾಸ ಕಿಂಚನ. ಅವನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನನ್ನು ಅತಿ ಉತ್ಕೃಷ್ಟತ ಗುಣದಿಂದ ತಿಳಿದುಕೊಳ್ಳುವುದೇ ತಾರತಮ್ಯ ಎಂದೇ ಹೆಸರು. ಭಗವಂತನನ್ನು ಆರಾಧಿಸುವುದಕ್ಕೆ ನಮಗೆ ಯಾರಿಗೂ ಯೋಗ್ಯತೆ ಇಲ್ಲ. ಭಗವಂತನನ್ನು ಆರಾಧನೆ ಮಾಡಬೇಕೆಂದರೆ ಪೂರ್ಣ ಜ್ಞಾನಿಯಾಗಿರತಕ್ಕಂಥ ಋಜುಗಣಸ್ಥರಿಗೆ ಮಾತ್ರ ಸಾಧ್ಯವಾಗುವುದು. ನಮ್ಮ ಕುಲಗುರುಗಳಾದ ಶ್ರೀ ಮಧ್ವಾಚಾರ್ಯರು ಋಜುಗಣಸ್ಥರಾಗಿದ್ದಾರೆ. ಅವರೇ ಹನುಮ, ಭೀಮ, ಮಧ್ವರ ಅವತಾರವಾಗಿ ಮುಖ್ಯ ಪ್ರಾಣ ವಾಯುದೇವರೆನಿಸಿಕೊಂಡಿದ್ದಾರೆ, ದೇವತಾ ಶ್ರೇಷ್ಠ. ಅವರು ಕಲಿಯುಗದಲ್ಲಿ ಶ್ರೀಮದಾನಂದ ತೀರ್ಥರಾಗಿ ಅವತಾರ ಮಾಡಿ 37 ಗ್ರಂಥವನ್ನು ರಚಿಸಿದ್ದಾರೆ. ಆದ್ದರಿಂದ ಹರಿ ಸರ್ವೋತ್ತಮತ್ವವನ್ನು ತಿಳಿಯಬೇಕಾದರೆ ಶ್ರೇಷ್ಠ ಋಜುಜ್ಞಾನಿಗಳಾದ ಶ್ರೀಮದಾನಂದ ತೀರ್ಥರು ಸರ್ವಮೂಲದಲ್ಲಿ ತಿಳಿಸಿದ ವಾಕ್ಯವನ್ನು ನಾವು ಪಠನ ಮಾಡುವುದು, ಅಧ್ಯಯನ ಮಾಡುವುದು, ಅರ್ಥಾನುಸಂಧಾನ ಮಾಡಿಕೊಳ್ಳುವುದೇ ಸರಿಯಾದ ಕ್ರಮದಲ್ಲಿ ಪ್ರಾಣಾಯಾಮ ಎನಿಸಿಕೊಳ್ಳುತ್ತದೆ. ಪ್ರಾಣ ಎಂದರೆ ಪ್ರಾಣಶಕ್ತಿ. ನಮ್ಮ ಒಳಗಡೆ ಇರತಕ್ಕಂತಹ ಶಕ್ತಿ ದೇವತಾ ಶಕ್ತಿ, ಅದೇ ಪ್ರಾಣಶಕ್ತಿ. ನಾವೆಲ್ಲರೂ ಬದುಕಿರುವುದು ಕೇವಲ ಪ್ರಾಣಶಕ್ತಿಯಿಂದ, ಅಂದರೆ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ. ಆಯಾಮ ಅಂದರೆ ಅವರು ನಿರ್ದೇಶನ ಮಾಡತಕ್ಕಂಥ ಮಾರ್ಗ ಅಂತ ಹೆಸರು. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಸ್ವಯಂ ಅವತರಿಸಿ ಭಗವಂತನ ಆರಾಧನೆ ಮಾಡಿದ ಸರ್ವಮೂಲ ಗ್ರಂಥವೇನಿದೆ, ಅದರಲ್ಲಿ ಭಗವಂತನನ್ನು ಸರ್ವೋತ್ತಮತ್ವೇನ ಏನು ಕೊಂಡಾಡಿದ್ದಾರೆ, ನಮಗೆ ತಿಳಿಸಿದ್ದಾರೆ. ಅದೇ ನಿಜಾರ್ಥದಲ್ಲಿ ಪ್ರಾಣಾಯಾಮ ಎನಿಸಿಕೊಳ್ಳುತ್ತದೆ. ಸಾಧಾರಣವಾಗಿ ಲೋಕದಲ್ಲಿ ಪ್ರಾಣಾಯಾಮ ಅಂದರೆ ಉಸಿರನ್ನು ನಿಯಮನ ಮಾಡುವುದು ಎಂಬ ಅರ್ಥವಿದೆ. ಉಸಿರು ಎಂದರೆ ಏನು? ಎಲ್ಲರ ನಡವಳಿಕೆಗೆ ಪ್ರಾಣ ಸಂಚಲನ ಇರತಕ್ಕಂಥದ್ದು ಉಸಿರು. ಈ ಉಸಿರು ಎಂಬತಕ್ಕಂಥದ್ದು ಪಂಚಭೂತಗಳಲ್ಲಿರ್ತಕ್ಕಂಥ ಒಂದು ವಾಯು. ವಾಯು ಎಂದಾಗ ಅಹಂಕಾರಕ ವಾಯುದೇವರು ಭೂತವಾಯು ಬರುತ್ತೆ. ಆದರೆ ಮುಖ್ಯ ಪ್ರಾಣನೇ ನಮಗೆ ಪಂಚ ಪ್ರಾಣನಾಗಿ ಪಾನ ಅಪಾನ ವ್ಯಾನ ಉದಾನ ಸಮಾನ
ಹಾಗೂ ಉಪಪ್ರಾಣರಾಗಿ ಮತ್ತೆ 5 ಪ್ರಾಣರನ್ನು ನಾವು ಧ್ಯಾನಿಸಬೇಕು. ಇಡೀ ನಮ್ಮ ಶರೀರ ಇರುವುದೇ ಈ ಪಂಚ ಪ್ರಾಣರ ಮತ್ತು ಪಂಚ ಉಪಪ್ರಾಣರ ಅನುಗ್ರಹದಿಂದ ಅಂತ ನಾವು ಹಿಂದೆ ತಿಳಿದಿದ್ದೇವೆ. ನಮ್ಮ ಶರೀರಕ್ಕೆ ನೆಲೆಯಾದ ಭಗವಂತನನ್ನು ವಿಶೇಷ ಆಕಾರವಾಗಿ ನೆನೆಯಲು ಸ್ಮರಿಸಲು ಮಾರ್ಗದರ್ಶನ ಮಾಡಿದ ಶ್ರೀಮದಾನಂದ ತೀರ್ಥರ ಸರ್ವಮೂಲ ಗ್ರಂಥದಲ್ಲಿ ಹೇಳಿರತಕ್ಕಂಥ ವಾಕ್ಯಗಳನ್ನು ನಮ್ಮ ಉಸಿರಿನ ಹಿಡಿತದಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳುವುದೇ ಪ್ರಾಣಾಯಾಮದ ಹೆಸರು. ನಾಗ, ಕೂರ್ಮ, ಕೃತಕ, ದೇವದತ್ತ, ಧನಂಜಯ ಎಂಬತಕ್ಕಂಥದ್ದು ಉಪಪ್ರಾಣಾದಿಗಳಾಗಿದ್ದಾರೆ. ಪ್ರಾಣದೇವರು ನಮ್ಮ ಉಸಿರಿಗೆ ನಿಯಾಮಕರು. ಹೃದಯ ಮತ್ತು ಶ್ವಾಸಕೋಶದಲ್ಲಿ ವಾಸ ಮಾಡಿ ನಮ್ಮ ಶ್ವಾಸಕೋಶವನ್ನು ಉತ್ತಮ ಸ್ಥಿತಿಯಲ್ಲಿ ಇಡುವರು ಶ್ರೀ ಪ್ರಾಣದೇವರು. ಪ್ರಾಣರೂಪನಾಗಿ ಅಪಾನ ರೂಪನಾಗಿ ಕೆಳಭಾಗದ ಕೆಲಸ ಮಲಮೂತ್ರ ವಿಸರ್ಜನೆ, ಇದು ನಮ್ಮ ದೇಹವನ್ನು ಶುದ್ಧಿ ಮಾಡತಕ್ಕಂಥವರು ಅಪಾನ ವಾಯುದೇವರು. ವ್ಯಾನ ವಾಯುದೇವರು ಅಂದರೆ ದೇಹದ ಎಲ್ಲ ಭಾಗದಲ್ಲಿ ರಕ್ತ ಸಂಚಾರ ಮಾಡಿ ನಮ್ಮ ದೈನಂದಿನ ಚಲವಣೆಗೆ ಚಟುವಟಿಕೆಗೆ ಕಾರಣ ಆಗಿರ್ತಕ್ಕಂಥವರು ವ್ಯಾನ ವಾಯುದೇವರು. ಉದಾನ ವಾಯುದೇವರು ಕಂಠಭಾಗದಲ್ಲಿದ್ದು ಮಾತಾಡುವುದಕ್ಕೂ ಸಹಾಯ ಮಾಡತಕ್ಕಂಥವ್ರ ಅಕ್ಷರ ಉಚ್ಚಾರ ಮಾಡುವುದಕ್ಕೂ ಮತ್ತು ಉತ್ಕ್ರಮಣ ಅವಸ್ಥೆಯಲ್ಲಿ ಯಾವ ಜೀವ ಕಂಠಸ್ಥನಾಗಿದ್ದು ತನ್ನ ಮೂಲಕ ಹೊರಗೆ ಬರುವುದಕ್ಕೂ ಸಹಾಯ ಮಾಡತಕ್ಕಂಥವರು. ಮತ್ತು ಸಮಾನ ವಾಯುದೇವರು ಜಠರದಲ್ಲಿ ವಾಸಿಸಿ ಆಹಾರವನ್ನು ಪಚನ ಮಾಡುವ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಆ ಪಚನ ಕ್ರಿಯೆಯಿಂದಲೇ ನಮ್ಮ ಶಕ್ತಿ ಉದ್ವೇಗವಾಗಿ ಸಕಲ ಇಂದ್ರಿಯಗಳು ಕಾರ್ಯಕ್ರಮವನ್ನು ಮಾಡುತ್ತದೆ. ಕಣ್ಣು ಕೇಳಬೇಕು, ಕಿವಿ ಕೇಳಬೇಕು, ಕಣ್ಣು ಅಲ್ಲಾಡಿಸಬೇಕು, ಹಸ್ತಗಳು ಅಲ್ಲಾಡಿಸಬೇಕು ಅಂದರೆ ಆ ಪ್ರಾಣಶಕ್ತಿಯಿಂದಲೇ ಸಾಧ್ಯ. ಅದಾಗುವುದು ಸಮಾನ ವಾಯುದೇವರಿಂದ. ಈ 5 ಪ್ರಾಣದೇವರನ್ನು ಚಿಂತಿಸುವುದೇ ಪ್ರಾಣಾಯಾಮ. ಉಸಿರನ್ನು ಬಿಗಿ ಹಿಡಿಯುವುದು ಅಂದರೆ ಏನರ್ಥ? ಅದು ಕೇವಲ ಭೌತಿಕವಾದ ಉಸಿರನ್ನು ಬಿಗಿ ಹಿಡಿದರೆ ಅದರಿಂದ ಪ್ರಯೋಜನಕಾರಿ ಯಾವುದು? ಜಡ ಪದಾರ್ಥವನ್ನು ನಾವು ಮುಖ್ಯವಾಗಿ ನೋಡಿದಂತೆ ಆಗುತ್ತದೆ. ಆದರೆ ಅದರ ಅಭಿಮಾನಿ ದೇವತೆಗಳನ್ನು ನಾವು ಕಾಣಬೇಕು, ಪ್ರಾರ್ಥಿಸಬೇಕು, ಅವರ ಅನುಗ್ರಹ ಸಂಪಾದನೆ ಮಾಡಿಕೊಳ್ಳಬೇಕು. ನಾವು ಶಾಸ್ತ್ರ ಅಭ್ಯಾಸ ಮಾಡುವಾಗ ಉಸಿರು ಹೃದಯದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಾವು ಹಿಡಿದಿಟ್ಟುಕೊಳ್ಳುತ್ತೇವೆ. ಅದನ್ನು ಕೊಂಚವಾಗಿ ಅಕ್ಷರಾಭ್ಯಾಸದಲ್ಲಿ ಅಕ್ಷರ ಉಚ್ಚಾರಣೆಯಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ. ಇದು ನಿಜವಾದ ಪ್ರಾಣಾಯಾಮ ಎನಿಸಿಕೊಳ್ಳುತ್ತದೆ. ಉಚ್ಛ್ವಾಸ, ನಿಶ್ವಾಸ ಮತ್ತು ಕುಂಭಕ. ಮತ್ತು ಯಾವ ಕುಂಭಕದಲ್ಲಿ ವಾಯುದೇವರು ನಿಲ್ಲಿಸಿರುತ್ತೇವೆಯೋ ಅದರಿಂದ ನಮಗೆ ಶಾಸ್ತ್ರದ ಜ್ಞಾನಕ್ಕೆ ಸಹಾಯವಾಗಿ ಶಾಸ್ತ್ರದಲ್ಲಿ ನಾವು ಆಳವಾಗಿ ಚಿಂತಿಸಿದಾಗ ಅದೇ ಕುಂಭಕದಲ್ಲಿರ್ತಕ್ಕಂಥ ವಾಯುದೇವರು ನಮ್ಮ ಮೆದುಳನ್ನು ಚುರುಕು ಮಾಡಿ ಕೆಲಸ ಮಾಡಿಸಿಕೊಡುತ್ತದೆ. ಆದ್ದರಿಂದ ನಿಜಾರ್ಥದಲ್ಲಿ ಪ್ರಾಣಾಯಾಮ ಎಂದರೆ ಸರ್ವಮೂಲ ಗ್ರಂಥವನ್ನು ಚಿಂತಿಸುವುದು, ಸರ್ವಮೂಲ ಗ್ರಂಥವನ್ನು ಶಬ್ದವನ್ನು ಕೇಳುವುದು, ಅರ್ಥಾನುಸಂಧಾನ ಮಾಡಿಕೊಳ್ಳುವುದು, ಅದನ್ನು ಮನನ ಕ್ರಿಯೆ ಮಾಡಿಕೊಳ್ಳುವುದಕ್ಕೆ ಉಚ್ಛ್ವಾಸ, ನಿಶ್ವಾಸ ಮತ್ತು ಕುಂಭಕ ಎಂದು ತಿಳಿದುಕೊಳ್ಳಬೇಕು. ಇದನ್ನು ಮಾಡಲು ನಾವು ಒಂದು ಸ್ಥಿರವಾದ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಎದುರಿಗೆ ಮುಖ್ಯ ಪ್ರಾಣದೇವರೇ ಇದ್ದಾರೆ, ಅವರೇ ನಮಗೆ ಅನುಗ್ರಹಿಸುತ್ತಿದ್ದಾರೆ ಎಂಬ ಅತ್ಯಂತ ನಿಷ್ಠೆಯಿಂದ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ವಾಯುದೇವರು ನಮ್ಮ ಸ್ವರೂಪ ಶರೀರದಲ್ಲೂ ಇದ್ದಾರೆ, ಹೊರಗಡೆಯೂ ಇದ್ದಾರೆ. ಪ್ರತಿ
ಪದಾರ್ಥಗಳಲ್ಲಿಯೂ ಸಹ ಅಭಿಮಾನಿಗಳಾಗಿ ಪ್ರಕಾಶ ರೂಪದ ವ್ಯಾಪ್ತರಾಗುವುದರಿಂದಲೇ ಪದಾರ್ಥಗಳು ಜೀವಂತವಾಗಿದೆ. ನಾವು ಜೀವಂತರಿದ್ದೇವೆ, ನಮ್ಮ ಸಂಬಂಧಿಗಳು ಜೀವಂತರಿದ್ದಾರೆ ಎಂದು ಪ್ರಾಣದೇವರು ಆ ಪದಾರ್ಥವನ್ನು ಛೇದಿಸುತ್ತಾರೋ ಅದನ್ನು ಶವ ಎಂದು ಕರೆಯುತ್ತಾರೆ. ಅದನ್ನು ಶ್ರೀಪಾದರಾಜರು ಸ್ಪಷ್ಟವಾಗಿ ಅಂದು ತೋರಿಸಿದ್ದಾರೆ. ನಿಜವಾದ ಮೈಲಿಗೆ ಎಂದರೆ ಪ್ರಾಣದೇವರನ್ನು ಸ್ಮರಿಸದೆ ಅವರನ್ನು ಬಿಡುವುದೇ ಮೈಲಿಗೆ. ವಾಯುದೇವರನ್ನು ಸ್ಮರಿಸುವುದೇ ಶುದ್ಧ ಮಡಿ. ಪ್ರಾಣಾಯಾಮದಿಂದ ನಮಗೆ ಉಪಯೋಗವಾಗತಕ್ಕಂತಹದ್ದು ಶುದ್ಧತೆ, ಅದೇ ಮಡಿ ಎಂಬತಕ್ಕಂಥದ್ದು. ಆದ್ದರಿಂದ ಪ್ರಾಣಾಯಾಮದ ಮುಖ್ಯ ದೃಷ್ಟಿ ಏನು? ನಮ್ಮ ಮನಸ್ಸು ಶುದ್ಧಿ ಮಾಡಿಕೊಳ್ಳುವುದು. ಮನಸ್ಸು ಎಂದರೆ ಅಂತಃಕರಣ ಶುದ್ಧಿ. ಅಂತಃಕರಣವೆಂದರೆ ನಾವು ತಿಳಿದಂತೆ 4 ಪದಾರ್ಥಗಳು ಅಂತಃಕರಣದಲ್ಲಿದೆ. ಅದು ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ. ನಮ್ಮ ಮನಸ್ಸು ಚಂಚಲವಾಗಿರುತ್ತದೆ. ಸರ್ವಮೂಲ ಗ್ರಂಥದಲ್ಲಿ ನಾವು ಮನಸ್ಸನ್ನು ಹಾಕಿದಾಗ ಅದು ನಿಜವಾದ ತಪಸ್ಸು ಎನಿಸುತ್ತದೆ. ನಿತ್ಯ ಆಲೋಚನೆಯಲ್ಲಿ ಮಗ್ನವಾಗುತ್ತದೆ ಮನಸ್ಸು. ಈ ಮೂಲಕವಾಗಿ ಮನಸ್ಸಿನಲ್ಲಿ ಅತ್ಯಂತ ಯೋಗ್ಯವಾದ ಸಂಸ್ಕಾರವು ಬೆಳೆಯುತ್ತದೆ. ಇದು ಈ ಜನ್ಮಕ್ಕೆ ಅಲ್ಲ, ಅನಂತ ಜನ್ಮಕ್ಕೆ ಸಹ ಅದನ್ನು ಕೊಂಡೊಯ್ಯುವುದರಿಂದ ವಾಯುದೇವರ ಅನುಗ್ರಹವನ್ನು ನಾವು ಸಂಪಾದನೆ ಮಾಡದಂತಾಗುತ್ತದೆ. ಬುದ್ಧಿ ಎಂಬತಕ್ಕಂಥದ್ದು ನೈರ್ಮಲ್ಯದಿಂದ ಕೂಡಿರುತ್ತದೆ. ಬುದ್ಧಿ ಅಂದರೆ ವಿವೇಕ ಜ್ಞಾನ. ಶ್ರೀಮದಾನಂದ ತೀರ್ಥರ ವಾಕ್ಯದಲ್ಲಿ ನಿಶ್ಚಲವಾದ ನಂಬಿಕೆಯನ್ನು ಮೊಟ್ಟ ಮೊದಲಿಗೆ ಇಡಬೇಕು. ಅವರ ಯೋಗ್ಯತೆಯನ್ನು ನಾವು ತಿಳಿದುಕೊಳ್ಳಲು ಸಹಜವಾಗಿಯೇ ನಾವು ಯೋಗ್ಯರಾಗಿರುವುದಿಲ್ಲ. ಆದರೆ ನಮ್ಮ ತಂದೆ ತಾಯಿಗಳ ಗುರು ಹಿರಿಯರ ಅನುಗ್ರಹ ರೂಪದಿಂದ ಅವರು ಬೋಧಿಸಿದ ಕ್ರಮದಲ್ಲಿ ವಾಯುದೇವರ ರುಜುತ್ವವನ್ನು ನಾವು ತಿಳಿದುಕೊಂಡು, ರುಜುತ್ವ ಅಂದರೆ ಏನು? ಅತ್ಯಂತ ಶುದ್ಧ ತತ್ವ. ಆದ್ದರಿಂದ ಅವರು ಬೋಧಿಸುವ ಎಲ್ಲ ಪಾಠ್ಯಕ್ರಮಗಳು ಸಹ ಅತ್ಯಂತ ಶುದ್ಧ ಕ್ರಮದಲ್ಲೇ ಇರುತ್ತದೆ ಅಂತ ತಿಳಿಯಬೇಕು. ಇದನ್ನು ನಮ್ಮ ಬುದ್ಧಿಯಲ್ಲಿ ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿಕೊಳ್ಳಬೇಕು. ಈ ಬುದ್ಧಿಯು ಸಹ ಅನಂತ ಜನ್ಮಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ಬುದ್ಧಿಯನ್ನು ನಿಶ್ಚಿತವಾದ ವಾಯುದೇವರ ಪಾದ ಕಮಲದಲ್ಲೇ ನಿಲ್ಲಿಸುತ್ತದೆ. ನಂತರ ಅಹಂಕಾರ. ಅಹಂಕಾರ ಅಂದರೆ ಏನು? ನಮ್ಮ ಇರುವಿಕೆ. ನಮ್ಮ ಇರುವಿಕೆಯ ಪ್ರಜ್ಞೆ. ನಾವು ಜ್ಞಾನ ದೃಷ್ಟಿಯಲ್ಲಿ ಗುರುಗಳ ಅನುಗ್ರಹ ರೂಪದಿಂದ, ಗುರುಗಳ ಸೇವಾ ರೂಪದಿಂದ, ಗುರುಗಳ ವಾಕ್ಯದಲ್ಲಿ ಮನ್ನಣೆಯನ್ನು ಕೊಡುತ್ತಾ ನಾವಿದ್ದೇವೆ ಎಂಬ ಸ್ಪಷ್ಟವಾದ ತಿಳುವಳಿಕೆ ಅಹಂಕಾರ ಎಂದೇ ಹೆಸರು. ಇದನ್ನು ಬಿಟ್ಟು ಅನ್ಯತಾ ವ್ಯಾಪಾರ, ಅನ್ಯತಾ ಚಿಂತನೆ ಮಾಡುವುದಕ್ಕೆ ಅಹಂಕಾರದ ಪ್ರತಿರೂಪವಾಗಿ ದುರಹಂಕಾರವೆನಿಸುತ್ತದೆ. ಎಲ್ಲರಿಗೂ ಅಹಂಕಾರವಿರಲೇಬೇಕು. ಅಹಂಕಾರ ಎಂದರೆ ನಾವು ರುಜುಗಣಸರಾದ ಶ್ರೀಮದಾನಂದ ತೀರ್ಥರ ವಾಕ್ರೂಪವಾದ, ಶ್ರವಣ ರೂಪವಾದ ಶಾಸ್ತ್ರವನ್ನು ಕೇಳುತ್ತಿದ್ದೇವೆ, ಅರ್ಥೈಸಿ ಮಾಡಿಕೊಳ್ಳುತ್ತಿದ್ದೇವೆ, ಮನನ ಮಾಡುತ್ತಿದ್ದೇವೆ, ಅದನ್ನು ಪ್ರಯೋಗ ಮಾಡುತ್ತಿದ್ದೇವೆ, ಅದರಿಂದ ಉಪಕಾರ ಪಡೆಯುತ್ತಿದ್ದೇವೆ. ತನ್ಮೂಲಕ ಭಗವಂತನ ಪ್ರಸಾದವನ್ನು ಪಡೆಯುತ್ತಿದ್ದೇವೆ, ತನ್ಮೂಲಕ ಮೋಕ್ಷವನ್ನು ಪಡೆಯುತ್ತೇವೆ ಎಂಬ ನಿಶ್ಚಿತ ತತ್ವಜ್ಞಾನವೇ ನಿಜವಾದ ಅಹಂಕಾರ ಎಂದು ಹೆಸರು. ನಂತರ 4ನೇದು ಚಿತ್ತ. ಚಿತ್ತ ಎಂಬತಕ್ಕಂಥದ್ದು ಶುದ್ಧ ಸಾತ್ವಿಕ ಭಾಗದಿಂದ ಅತ್ಯಂತ ನಿರ್ಮಲವಾದ ಪದಾರ್ಥದಿಂದ ಕೂಡಿದ್ದು ಆ ಸಾಕ್ಷಿಗೆ ಅತ್ಯಂತ ಸಮೀಪ ಇರತಕ್ಕಂಥದ್ದು ಚಿತ್ತ. ನಮ್ಮ ಮನಸ್ಸು ಶುದ್ಧವಾಗಿ ಬುದ್ಧಿ ವಿವೇಕದಿಂದ ಯೋಗ್ಯವಾದ ಚಿಂತನೆಯನ್ನು ಮಾಡಿ ಅಹಂಕಾರದಿಂದ ಅಂದರೆ ಅದನ್ನು ನಿಶ್ಚಿತ ಮಾಡಿಕೊಂಡಾಗ ಚಿತ್ತ ಎಂಬತಕ್ಕಂಥದ್ದು ಶುದ್ಧವಾಗುತ್ತದೆ. ಈ ಅಂತಃಕರಣದ ಸ್ಪರ್ಶವಿರುವ ಸಾಕ್ಷಿ ಅದನ್ನು ಅನುಮೋದಿಸುತ್ತದೆ. ಸಾಕ್ಷಿ ಯಾವಾಗ ಅನುಮೋದಿಸುತ್ತದೋ ಅದಕ್ಕೆ ಸಾಕ್ಷಾತ್ಕಾರ ಎಂದು ಹೆಸರು. ಇದು 25ನೇ ತತ್ವವಾದ ಜೀವನ ಯೋಗ್ಯತೆ, ಜೀವನ ಸಾಕ್ಷಾತ್ಕಾರ. ಆದ್ದರಿಂದ ಪ್ರಾಣಾಯಾಮದ ಮುಖ್ಯ ಉದ್ದೇಶ ಏನು? ಸಾಕ್ಷಾತ್ಕಾರವೇ ಆಗಿದೆ.
ಆದ್ದರಿಂದ ಇಂದಿನಿಂದ ನಾವು ತಿಳಿಯಬೇಕಾದದ್ದು ವಿಷ್ಣು ಸರ್ವೋತ್ತಮತ್ವವನ್ನು. ಶ್ರೀಮದಾನಂದ ತೀರ್ಥರು ತಮ್ಮ ಗ್ರಂಥಗಳಲ್ಲಿ ಎಂದು ತೋರಿಸಿದ ವಾಕ್ಯಗಳನ್ನು ಮೊದಲು ಕೇಳೋಣ, ಅದರ ಅರ್ಥ ಅನುಸಂಧಾನ ಯಥಾಯೋಗ್ಯವಾಗಿ ಮಾಡಿಕೊಳ್ಳೋಣ, ಬುದ್ಧಿಯಲ್ಲಿ ಸ್ಥಾಪಿತ ಮಾಡಿಕೊಳ್ಳೋಣ. ತನ್ಮೂಲಕ ಅಹಂಕಾರವನ್ನು ಬೆಳೆಸಿಕೊಂಡು ಚಿತ್ತದಲ್ಲಿ ಶುದ್ಧತೆಯನ್ನು ಹೊಂದೋಣ ಎಂಬುದೇ ತನ್ಮೂಲಕ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬುದೇ ಪ್ರಾಣಾಯಾಮದ ಮೂಲ ಉದ್ದೇಶ. ಶ್ರೀಮದಾನಂದ ತೀರ್ಥರು ಭಗವದ್ಗೀತೆಗೆ ಗೀತಾ ಭಾಷ್ಯವನ್ನು ರಚನೆ ಮಾಡಿ ಪ್ರಪ್ರಥಮವಾಗಿ ಶ್ರೀ ವೇದವ್ಯಾಸರ ದೇವರಲ್ಲಿ ಹೋಗಿ ಸಮರ್ಪಿಸುವಾಗ ಸಹಜವಾಗಿ ಗೀತಾ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಭಗವಂತನ ಸರ್ವೋತ್ಕೃತವನ್ನು ಅಂದರೆ ವಿಷ್ಣು ಸರ್ವೋತ್ತಮತ್ವ ಹೇಗೆ ಎಂಬುದನ್ನು ಸ್ಥಾಪಿಸಿದ್ದಾರೆ. ಅವರು ಹೇಳುವ ವಾಕ್ಯವನ್ನೇ ನಾವು ಅಂದು ತೋರಿಸೋಣ. ವಿಷ್ಣು ಸರ್ವೋತ್ತಮತ್ವಂ ಭಗವದ್ಗೀತೆಯ 2ನೇ ಅಧ್ಯಾಯ ಶ್ಲೋಕ 24ನೇ ಶ್ಲೋಕ ಏನಿದೆ ಅದಕ್ಕೆ ಶ್ರೀಮದಾನಂದ ತೀರ್ಥ ಬರೆದಿರ್ತಕ್ಕಂಥದ್ದು ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥಶ್ಚಾಪಿ ಕೋಟಿಭಿಃ ವಿಷ್ಣು ಮಹಾತ್ಮ ಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧಾ ಪುನಶ್ಚ ಅನಂತದ ತಸ್ಯ ಪುನಶ್ಚಾಪಿ ಅನಂತದ ನೈಕಾಂಶ ಸಮಹಾಸ್ಯಂ ಶ್ರೀಶೇಷ ಬ್ರಹ್ಮಶಂಕರ ಇತಿ ನಾರದೀಯೇ. ಭಗವದ್ಗೀತೆಯ 22ನೇ ಅಧ್ಯಾಯದ 24ನೇ ಶ್ಲೋಕ. ಅಚ್ಛೇದ್ಯೋಹಂ ಅದಾಹ್ಯೋ ಅಕ್ಲೇಜ್ಯೋ ಅಶೇಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಭಗವಂತ ಅವನ ಲಕ್ಷಣ ಹೇಗಿದೆ? ಅಚ್ಛೇದ್ಯ, ಭಗವಂತನ ಯಾವ ಅಂಗಾಂಗಗಳನ್ನು ಛೇದ ಮಾಡುವುದಕ್ಕೆ ಸಾಧ್ಯವಿಲ್ಲ ಇತ್ಯಾದಿ ಗುಣಗಳಿಂದ ತಿಳಿಸಿರುವುದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ವಿಸ್ತಾರ ಮಾಡಿದ್ದಾರೆ. ವರ್ತಮಾನ ನಿಷೇಧಾತ್ ಸ್ಯಾದ್ ಉತ್ತರತ್ರೈವಾಹ ಅಚ್ಛೇದ್ಯ ಇತಿ. ವರ್ತಮಾನ ದರ್ಶನಾದ ಯುಕ್ತಂ ಅಯೋಗ್ಯತ್ವಂ ಇತಿ ಸೂಚಯತೆ ವರ್ತಮಾನೋಪದೇಶೇನೇನ ಕುತೋ ಯೋಗ್ಯತಾ. ಭಗವಂತ ಸದಾಕಾಲ ಅವ್ಯಯನಾಗಿದ್ದಾನೆ. ಅವನನ್ನು ನಾವು ತಿಳಿದುಕೊಳ್ಳುವುದು ಹೇಗೆ? ಹಿಂದೆ ಹೇಗಿದ್ದ, ಮುಂದೆ ಹೇಗಿರುತ್ತಾನೆ, ಆ ತಿಳಿದುಕೊಳ್ಳೋ ಯೋಗ್ಯತೆ ಇದೆಯಾ ಅಂದರೆ ನಿತ್ಯ ಸರ್ವಗತಾದಿ ವಿಶೇಷಣ ಈಶ್ವರ ಸ್ವರೂಪತ್ವಾತ್. ಭಗವಂತ ನಿತ್ಯ ಸರ್ವಗತನಾಗಿದ್ದಾನೆ, ವಿಶೇಷಣವಾಗಿದ್ದಾನೆ, ಈಶ್ವರ ಸ್ವರೂಪ. ಇದು ಈಶ್ವರನ ಸ್ವರೂಪವಾಗಿದೆ. ಶಾಶ್ವತಃ, ಶಾಶ್ವತನೇನು ಇತಿ ಏಕರೂಪತ್ವ ಮಾತ್ರ ಮುಕ್ತಂ. ಭಗವಂತ ಒಂದೇ ರೂಪದಲ್ಲಿ ಅಂದರೆ ಅಚಲನಾಗಿರುತ್ತಾನೆ, ಶಾಶ್ವತನಾಗಿರುತ್ತಾನೆ, ಶಾಶ್ವತೇಕ ಪ್ರಕಾರವಾಗಿರುತ್ತಾನೆ ಎಂದರ್ಥ. ಸ್ಥಾಣು ಶಬ್ದೇನ ನೈಮಿತ್ತಿಕಂ ಅನ್ಯತಾತ್ವಂ ನಿವಾರಯತಿ. ಸ್ಥಾಣು ಅಂತ ಶಬ್ದ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ರು ಅಂದರೆ ನಿಮಿತ್ತಿಕವಾಗಿ ಅನ್ಯತಾತ್ವಂ ನಿವಾರಣೆ ಮಾಡುತ್ತಾರೆ. ಅದು ಸ್ಥಾಣು ಅಂದರೆ ಜಡ ಪದಾರ್ಥವಾಗತ್ತೆ. ಭಗವಂತ ಜಡವಲ್ಲ. ಸ್ಥಾಣು ಅಂದರೆ ಯಾವ ಶಾಶ್ವತವಾಗಿ ಏಕಪ್ರಕಾರವಾಗಿರುತ್ತದೋ ಆ ಭಗವಂತ ಅಚಲನಾಗಿರುತ್ತಾನೆ, ಶಾಶ್ವತನಾಗಿರ್ತಾನೆ, ಏಕಪ್ರಕಾರವಾಗಿರುತ್ತಾನೆ ಎಂದು ತಿಳಿಯಬೇಕು. ನಿತ್ಯತ್ವಂ ಸರ್ವಗತತ್ವ ವಿಶೇಷಣಂ. ಭಗವಂತನ ಲಕ್ಷಣ ಅನ್ಯತಾ ಪುನರುಕ್ತೇಹೇ. ಇದು ಹೇಳದಿದ್ದರೆ ಪುನರುಕ್ತಿಯಾಗುತ್ತೆ. ಆದ್ದರಿಂದ ಸರ್ವಗತದಲ್ಲಿದ್ದಾನೆ, ಶಾಶ್ವತನಾಗಿದ್ದಾನೆ ಅಂತ ತಿಳಿಯುವುದಕ್ಕೋಸ್ಕರವಾಗಿ
ಐಕ್ಯೋಕ್ತ ಅಪಿ ಅನುಕ್ತಃ ವಿಶೇಷಣಾಪಾದಾನ್ನ ಈಶ್ವರೈಕ್ಯಂ ಪುನರುಕ್ತಿ. ತಾನು ಮತ್ತು ಭಗವಂತನಿಗೆ ಐಕ್ಯವಲ್ಲ, ಎಲ್ಲ ಸರ್ವಗತನಾಗಿದ್ದಾನೆ, ಜಡದಲ್ಲೂ ಇದ್ದಾನೆ ಎಂಬುದನ್ನು ತಿಳಿಯಬೇಕು. ಯುಕ್ತಾಶ್ಚ ಬಿಂಬಧರ್ಮಾ ಪ್ರತಿಬಿಂಬೆ ವಿರೋಧೇ ಚ. ಹೇಗಿದ್ದಾನೆ ಅಂದರೆ ಭಗವಂತ ಎಲ್ಲದಕ್ಕೂ ಬಿಂಬನಾಗಿದ್ದಾನೆ. ಬಿಂಬ ಅಂದರೆ ನಾವು ಹಿಂದೆ ಚಿಂತಿಸಿದ್ದೇವೆ. ಬಿಂಬ ಅಂದರೆ ಏನರ್ಥ? ತತ್ ಸಾದೃಶ್ಯವಾಗಿರುತ್ತದೆ, ತದಧೀನವಾಗಿರುತ್ತದೆ, ತದ್ಭಿನ್ನವಾಗಿರುತ್ತದೆ. ಇದು ಮೂರು ಗುಣವನ್ನು ತಿಳಿದುಕೊಳ್ಳಬೇಕು. ರೂಪಂ ರೂಪಂ ಪ್ರತಿರೂಪೋ ಬಭೂವ ಆಭಾಸ ಏವ ಚ ಇಚ್ಛಾದಿ ಶ್ರುತಿ ಸ್ಮೃತಿ ಸಿದ್ಧ. ಇದು ಅಪೌರುಷೀಯವಾದ ಶ್ರುತಿಯಲ್ಲೇ ತಿಳಿಸಿದ್ದೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ. ನಾವು ಯಾವ ರೂಪವನ್ನು ಕಂಡರೂ ಆ ರೂಪ ಆ ಜಡದ ರೂಪವಲ್ಲ, ಅದು ಭಗವಂತನ ರೂಪ. ಹಾಗಾಗಿ ಯಾಕೆ ಕಾಣುತ್ತಿಲ್ಲ ಭಗವಂತನಿಂದ ತಿಳಿಯುತ್ತಿಲ್ಲ ಅಂದರೆ ಅವನು ಅವ್ಯಕ್ತ ಸ್ವಭಾವದವನು. ಅವನು ಜಡವನ್ನು ತೋರಿಸುತ್ತಾನೆ ಹೊರತು ತನ್ನನ್ನು ಅವ್ಯಕ್ತ ಮುಚ್ಚಿಕೊಂಡಿರುತ್ತಾನೆ ಎಂದರ್ಥ. ಆಭಾಸ ಏವಚ, ಎಲ್ಲವೂ ಭಗವಂತನ ಪ್ರತಿಬಿಂಬವು. ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧ ನ ಚ ಅಂಶತ್ವ ವಿರೋಧ ತಸ್ಸೈವ ಅಂಶತ್ವಾತ್. ಭಗವಂತನ ಅಂಶನೂ ಹೌದು, ಅಂಶಿಯೂ ಹೌದು. ಭಗವಂತನ ಸ್ವರೂಪದಲ್ಲಿ ಅಂಶತ್ವದಲ್ಲಿ ದೋಷವಿಲ್ಲ. ಭಗವಂತನ ಭಿನ್ನಾಂಶರಾದದ್ದು ಜಡ ಮತ್ತು ಚೇತನರು, ಅಲ್ಲಿ ಭೇದವಿದೆ. ಸ್ವಾಂಶದಲ್ಲಿ ಭೇದವಿಲ್ಲ. ಇದೆಲ್ಲವೂ ನಾವು ಹಿಂದೆ ತಿಳಿದಿದ್ದೇವೆ. ನ ಚ ಏಕರೂಪೈವ ಅಂಶತ ಪ್ರಮಾಣಂ ಚ ಉಭಯವಿಧ ವಚನಮೇವ ನ ಚ ಅಂಶಸ್ಯ ಪ್ರತಿಬಿಂಬತ್ವಂ ಕಲ್ಪಂ. ಯಾವ ದಶರೂಪಗಳಿದ್ದಾಗಿದೆ, ತಮ್ಮ ಸ್ವಬಿಂಬಗಳಲ್ಲಿ ಭಗವಂತನಲ್ಲಿ ಯಾವ ಭೇದವನ್ನು ಚಿಂತಿಸಬಾರದು, ಅಭೇದವನ್ನೇ ತಿಳಿಯಬೇಕು. ಭಿನ್ನ ಅಂಶದಲ್ಲಿ ಜಡ ಮತ್ತು ಜೀವರಲ್ಲಿ ಭೇದವನ್ನೇ ತಿಳಿಯಬೇಕು, ಅಭೇದವನ್ನು ತಿಳಿಯಬಾರದು. ಗಾಂಜಾದೀಷು ಅಂಶಬಾಹುಲ್ಯೇಷು ಈರಿತಃ ಇತ್ಯಾದೃಷ್ಟೇಃ ಸ್ಥಾಣುತ್ವೇಪಿ ಐಕ್ಷತಾ ಇತ್ಯಾದಿ ವಿರುದ್ಧಂ ಈಶ್ವರಸ್ಯ ಉಭಯವಿಧವಾಕ್ಯಾತ್ ಅಚಿಂತ್ಯಶಕ್ತಿಶ್ಚ. ಭಗವಂತನ ಪದಾರ್ಥಗಳನ್ನು, ಅದು ಗುಣದಲ್ಲಿ ಭಗವಂತ ಹೇಗೆ ಅಂಶಾಂಶಿಯಾಗಿದ್ದಾನೆ ಎಂಬುದನ್ನು ನಮ್ಮ ಅಲ್ಪ ಬುದ್ಧಿಗೆ ನಾವು ತಿಳಿದುಕೊಳ್ಳೋಕೆ ಸಾಧ್ಯವಿಲ್ಲ. ಇದು ಭಗವಂತನ ಅಚಿಂತ್ಯ ಶಕ್ತಿ ಎಂದು ತಿಳಿದುಕೊಳ್ಳಬೇಕು. ಇದನ್ನು ನಾವು ಹಿಂದೆ ಸಾಕಷ್ಟು ಚಿಂತಿಸಿದ್ದೇವೆ. ನಾವು ನಮ್ಮ ದೃಷ್ಟಿಯಿಂದ ತಿಳಿದಾಗ ಯಾವುದೂ ಸಹ ಅರ್ಥವಾಗುವುದಿಲ್ಲ. ನಮ್ಮ ಹುಟ್ಟುವಿಕೆಗಿನ ಮೊದಲೇ ಇದ್ದತಕ್ಕಂಥದ್ದು ಪುರಾತನವಾದದ್ದು, ಅಪೌರುಷೀಯವಾದದ್ದು. ವಾಕ್ಯದ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡಿಕೊಂಡಾಗ ಭಗವಂತನ ಗುಣಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಬಹುದು. ನಮ್ಮದು ಅತ್ಯಂತ ನವೀನವಾದದ್ದು ಹಾಗೂ ಅತ್ಯಂತ ಅಲ್ಪವಾದದ್ದು. ಅಲ್ಪಮತಿಗಳಿಗೆ ಭಗವಂತನನ್ನು ತಿಳಿಯುವ ಯೋಗ್ಯತೆ ಇಲ್ಲ. ಆದ್ದರಿಂದ ಅಪೌರುಷೀಯವಾದ ವೇದೋಕ್ತದಂತೆ ನಾವು ತಿಳಿದುಕೊಳ್ಳಬೇಕು. ಅಚಿಂತ್ಯ ಶಕ್ತಿ ಅಂದರೆ ಏನು ಎಂಬುದು ನಾವು ಈಗ ವಾಕ್ಯ ರೂಪದಲ್ಲೇ ಮಾತ್ರ ಕೇಳಬೇಕು. ಅದರ ಅರ್ಥತಃ ತಿಳಿಯಲು ಯಾರಿಗೂ ಯೋಗ್ಯತೆ ಇಲ್ಲ. ಏಕೆಂದರೆ ಅತ್ಯಂತ ಪುರಾತನವಾದದ್ದು, ಪ್ರಾಚೀನವಾದದ್ದು, ಅಪೌರುಷೀಯವಾದದ್ದು. ಯಾವುದೇ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೂ ಸಹ ಜೀವರುಗಳಿಗೆ ಅನಂತ ಜನ್ಮಗಳ ಸಾಧನೆ ಆದ ಮೇಲೆಯೇ ಅವರಿಗೆ ಅರ್ಥವಾಗುವುದು.
ಆದ್ದರಿಂದ ಅಚಿಂತ್ಯ ಶಕ್ತಿ ಎಂಬತಕ್ಕಂಥದ್ದು ಶ್ರೀಮದಾನಂದ ತೀರ್ಥರು ಭಗವಂತನ ವಿಶೇಷ ಗುಣ ಎಂದು ತಿಳಿದುಕೊಂಡಾಗ ನಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸಂತೆ ಆಗುತ್ತದೆ. ಆದರೆ ಅತ್ಯಂತ ಶಕ್ತಿ ಎಂಬುದು ಏನು ಅಂದರೆ ಭಗವಂತನ ದಿವ್ಯ ಪರಾಕ್ರಮ ಎಂದು ಮಾತ್ರ ನಾವು ತಿಳಿದುಕೊಳ್ಳಬಹುದು ನಮ್ಮ ಬುದ್ಧಿಗೆ ತೋಚದಂತೆ. ನ ಚ ಮಾಯಾ ಏಕಂ ತ್ವಯೀಶ್ವರೇ ಬ್ರಹ್ಮಣೇನೋ ವಿರುದ್ಧಂ ತೇ ನ ಯೋಗಿತ್ವಾದಿ ಈಶ್ವರತ್ವಾತ್ ಚಿತ್ರಂ ನ ಚಾಯೇತತ್ ತ್ವಯಿ ಕಾರ್ಯಕಾರಣೇ ಇಚ್ಛಾದ ಐಶ್ವರ್ಯೇಣೈವ ವಿರುದ್ಧಧರ್ಮಾಃ ಅವಿರೋಧೋಕ್ತೇಃ ಮಹಾತಾತ್ಪರ್ಯಶ್ಚ. ನಮಗೆ ವಿರುದ್ಧವಾಗಿ ಕಂಡುಬಂದರೂ ಭಗವಂತನ ವಿಷಯದಲ್ಲಿ ಅದು ಅವಿರೋಧವಾಗಿರುತ್ತದೆ. ಆದ್ದರಿಂದ ನಾವು ಅವಿರೋಧವಾಗಿಯೇ ಅರ್ಥ ಮಾಡಿಕೊಳ್ಳಬೇಕು. ಇದು ಸಹ ನಮ್ಮ ಯೋಗ್ಯತೆಗೆ ತತ್ಕಾಲದಲ್ಲಿ ಅರ್ಥವಾಗದೇ ಇರುವುದರಿಂದ ಶ್ರುತ್ಯುಕ್ತ ಪ್ರಮಾಣ ಎಂದು ನಮ್ಮ ಬುದ್ಧಿಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಬೇಕು. ಇದು ಹಲವಾರು ಸಾಧನೆ ನಂತರ ಇದು ಸ್ಪಷ್ಟೀಕರಿಸುವಾಗುತ್ತದೆ. ಮೋಕ್ಷೋ ಹಿ ಮಹಾಪುರುಷಾರ್ಥಃ ತತ್ರಾಪಿ ಮೋಕ್ಷ ಏವ ಅರ್ಥಃ ಅಂತೆ ಶರೇಮಿರೇ ಧೀರಾಃ ನತಮಜ್ಜೆ ಶರೇಮಿರೇ ಅಂತಃಪ್ರಾಪ್ಯ ಸುಖಂ ಪ್ರಾಹುಃ ದುಃಖಂ ಅಂತರಮೇತಯೋಃ. ಧೀರನಾಗಿರ್ತಕ್ಕಂಥವನು ದಡವನ್ನು ಹೇಗೆ ಸೇರುತ್ತಾನೋ ಹಾಗೆ ನಿರಂತರ ಚಿಂತನೆ ಮಾಡಿದಾಗ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ ಎಂಬುದು ಅರ್ಥವಾಗುತ್ತದೆ. ಅಂತೆ ಶುರೇ ಮಿರೇ ಧೀರಾನತ ಮಧ್ಯೆ ಶುರೇ ಮಿರೇ. ಅವಾಂತರ ಮಧ್ಯದಲ್ಲಿ ನಾವು ಭಗವಂತನನ್ನು ಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಿರಂತರ ಚಿಂತನ ಮಂತರದಿಂದ ಮಾತ್ರ ನಾವು ಅದನ್ನು ತಿಳಿದುಕೊಳ್ಳಬಹುದು. ಅಂತಃಪ್ರಾಪ್ಯ ಸುಖಂ ಪ್ರಾಹುಃ ದುಃಖಂ ಅಂತರಮೇತಯೋಃ. ಅಂತರದಲ್ಲಿ ಅಂದರೆ ಒಂದು ವಿಷಯ ಪ್ರಸ್ತಾಪ ಮಾಡಿ ನಾವು ಅನೇಕ ಕಾಲದಲ್ಲಿ ಚಿಂತನ ಮಂಥನ ಮಾಡಿದಾಗ ನಿಜವಾದ ಅರ್ಥ ನಮಗೆ ತಿಳಿದು ಬರುತ್ತದೆ. ಪುಣ್ಯಚಿತೋ ಲೋಕ ಕ್ಷೀಯತೆ ಇತ್ಯಾದಿ ಶ್ರುತಿಭ್ಯಶ್ಚ. ನಮ್ಮ ಚಿತ್ತ ಪುಣ್ಯವಾಗಿದ್ದರೆ ಅಂದರೆ ಶುದ್ಧವಾಗಿದ್ದಾಗ ಲೋಕ ಕ್ಷೀಯತೆ ಇತ್ಯಾದಿ ಶ್ರುತಿ. ಲೋಕ ಎಂದರೆ ನಮ್ಮ ಶರೀರ. ನಾವು ಶರೀರದಲ್ಲಿ ಸಂಪರ್ಕ ಹೊಂದಿದೆ ಈ ಪಂಚಭೂತಗಳು. ಇದೆಲ್ಲವೂ ಸಹ ನಿತ್ಯವಾದುದು. ನಾವು ಅನಿತ್ಯದಲ್ಲಿ ನಿತ್ಯತ್ವವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ನಿತ್ಯತ್ವವನ್ನು ನಿತ್ಯವಾಗಿಯೇ ತಿಳಿಯಬೇಕಾದರೆ ಎಲ್ಲ ಜೀವರು ನಿತ್ಯರಾಗಿದ್ದಾರೆ. ಅದೇ ಅಪ್ರಾಕೃತಿಯಿಂದ ತಿಳಿತಕ್ಕಂತಹ ಸಾಕ್ಷಾತ್ಕಾರ ಎಂಬತಕ್ಕಂಥದ್ದು. ಆ ಸಾಕ್ಷಾತ್ಕಾರವಾದ ಶುದ್ಧ ಚಿತ್ತದಿಂದ ನಾವು ಈ ಅರ್ಥ ಅನುಸಂಧಾನ ಮಾಡಿಕೊಳ್ಳಬೇಕು. ಸ್ವಚ ವಿಷ್ಣು ಪ್ರಸಾದೇವ ಸಿದ್ಧತೆ. ಇದು ಹೇಗೆ ಸಾಧ್ಯವಾಗುತ್ತದೆ? ಭಗವಂತನ ಅನುಗ್ರಹದಿಂದ ಚಿತ್ತಶುದ್ಧಿಯಾಗಿ ಸಾಕ್ಷಾತ್ಕಾರವಾದಾಗ ನಮಗೆ ತಿಳಿದು ಬರುತ್ತದೆ. ವಾಸುದೇವನ ರಾಜ್ಯಾಕೋ ಮೋಕ್ಷ ಸಮವಾಪ್ನುಯಾತ್ ತುಷ್ಟೇತ ತತ್ರ ಕಿಮಲಭ್ಯಂ ಅನಂತ ಈಶೇ. ಭಗವಂತ ಪ್ರಸನ್ನನಾದ ಮೇಲೆ ಯಾವುದೂ ಉಳಿಯುವುದಿಲ್ಲ, ಎಲ್ಲವೂ ನಮಗೆ ಸ್ಪಷ್ಟೀಕರವಾಗುತ್ತದೆ. ತತ್ಪ್ರಸಾದವಾಪ್ನೋತಿ ಪರಾಂ ಸಿದ್ಧಿನ ಸಂಶಯಃ. ಯೇಷಾಂ ಸ ಭಗವಾನ್ ದಯಯೇದನಂತಃ ಸರ್ವಾತ್ಮನ ಶಿತಪದೋ ಯದಿ ನಿರ್ವಲೀಕಂ ತೇ ವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ ನೈಷಾ ಮಾಂ ಅಹಮಿತಿ ದೀಹಿ ಶ್ವಶೃಗಾಲಭಕ್ಷೇ. ತಸ್ಮಿನ್ ಪ್ರಸನ್ನೆ
ಕಿಮಿಹ ಸ್ಥಲಭ್ಯಂ ಧರ್ಮಾರ್ಥಕಾಮೈಃ ಅಲಲ್ಪಕಾಸ್ತೆ ಋತೆ ಯದಸ್ಮಿನ್ ಭವ ಈಶ ಜೀವಃ ತಾಪತ್ರಯೇಣ ಅಪಹತಾ ನ ಶರ್ಮಃ ಆತ್ಮನ್ ಲಭತೆ ಭಗವಂತವಾಂಗ್ರಿಃ ಛಾಯಾಂಶ ವಿದ್ಯಾ ಮಮತಃ ಆಶ್ರಯೇಮಃ ಋತೆ ಭವತ್ಪ್ರಸಾದ್ಯೈಕ್ಯಸ್ಯ ಮೋಕ್ಷ ಭವೇದಿಹ ತದೇವ ವಿದ್ವಾನ್ ಇತ್ಯಾದಿ ಶ್ರುತಿಸ್ಮೃತಿಭ್ಯಃ. ಪ್ರತಿಯೊಂದು ಶ್ರುತಿ ವಾಕ್ಯವನ್ನೂ ನಾವು ಚಿಂತನೆ ಮಾಡ್ತಾ ಹೋದರೆ ಅನೇಕ ದಿನಗಳ ಗಟ್ಟಿಗೆ ನಾವು ಚಿಂತನೆ ಮಾಡಬಹುದು. ಎಲ್ಲದರ ಅಭಿಪ್ರಾಯವನ್ನು ಏನು, ಭಗವಂತನ ಪ್ರಸಾದ ಆಗಬೇಕಾದರೆ ಭಗವಂತನ ದಾರಿಯನ್ನು ನಾವು ನೋಡಬೇಕಾದರೆ ನಮ್ಮ ಚಿತ್ತ ಶುದ್ಧಿ ಮಾಡಿಕೊಳ್ಳಬೇಕು, ಆತ್ಮ ಸಾಕ್ಷಾತ್ಕಾರವಾಗಬೇಕು. ಆಗ ಅಪ್ರಾಕೃತವಾದ ನಿತ್ಯತ್ವದಿಂದ ಭಗವಂತನನ್ನು ಕಂಡುಕೊಳ್ಳಬಹುದು. ಇದು ಭಗವಂತನ ಪ್ರಸಾದದಿಂದ ಮಾತ್ರವಾಗುತ್ತದೆ ಎಂಬುದೇ ಸಾರಾಂಶ. ಸಚ ಉತ್ಕೃಷ್ಟ ಜ್ಞಾನಾದೇವ ಭವತಿ ಲೋಕ ಪ್ರಸಿದ್ಧೇಹೇ. ಲೋಕದಲ್ಲಿ ಯಾವುದೇ ಒಂದು ಪ್ರಶಸ್ತಿಯನ್ನು ಗಳಿಸಬೇಕು ಅಂದರೆ ಹಗಲಿರಲು ದಿನಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ನಾವು ಕಷ್ಟಪಡುತ್ತೇವೆ. ಇನ್ನು ಅತಿ ಉತ್ಕೃಷ್ಟವಾದ ವೈಕುಂಠ ಮತ್ತು ಭಗವಂತನ ತಿಳಿವಳಿಕೆ ನಮಗೆ ಬೇಕೆಂದರೆ ಅನಂತ ಜನ್ಮಗಳ ನಮಗೆ ಮನನ ಮಾಡಿಕೊಳ್ಳಬೇಕು. ಶುದ್ಧ ಚಿತ್ತದಿಂದ ನಾವು ಧ್ಯಾನಿಸಬೇಕು, ಮನನ ಮಾಡಿಕೊಳ್ಳಬೇಕು. ಆದ್ದರಿಂದ ಪ್ರಾಣಾಯಾಮ ಎಂಬುದು ಕೇವಲ ಕ್ಷಣದಲ್ಲಿ, ನಿಮಿಷದಲ್ಲಿ ನಾವು ಗಳಿಸುವಂಥದ್ದಲ್ಲ. ನಿರಂತರ ಶಾಸ್ತ್ರಾಧ್ಯಯನ ರೂಪವಾದದ್ದೇ ನಿಜವಾದ ಪ್ರಾಣಾಯಾಮ. ಆ ಪ್ರಾಣದಲ್ಲಿ ನಮಗೆ ಶಕ್ತಿ ಇದೆ. ಆ ಶಕ್ತಿ ರೂಪದಿಂದ, ವಾಕ್ಯ ರೂಪದಿಂದ ಅದ ಮನನ ಮಾಡಿ ಅರ್ಥ ಮಾಡಿಕೊಂಡಾಗ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದೆಲ್ಲರೂ ಗಟ್ಟಿಯಾದಾಗ ಸಾಕ್ಷಾತ್ಕಾರ ಆಗುವುದು ಎಂದೇ ತಾತ್ಪರ್ಯ. ಲೋಕಸಿದ್ಧಮವಿರುದ್ಧಂ ಅನ್ಯತಾ ಪ್ರಾಪ್ಯ ಅಂಗೀಕಾರ್ಯಂ ಅಹಲ್ಯಾಜಾರತ್ಯಾಪಿ ದೋಷಕೃತೋಪಿ ತೇ ನ ಬಹುತರೋ ಲೇಪಃ ಆಸೀದ್ ಉತ್ಕರ್ಷಮೇವ ವಕ್ತಿ ಬಹು ನರಕಫಲೋ ಹಿ ಅಸೌ. ನಿಶ್ಚಿತವಾದ ಜ್ಞಾನ ಬಂದಾಗ ವೇದೋಕ್ತವಾದ, ಪುರಾಣೋಕ್ತವಾದ, ಶ್ರುತಿ ಸ್ಮೃತಿಯಲ್ಲಿ ಉಕ್ತವಾದದ್ದನ್ನು ಸಮೀಚೀನವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅನೇಕ ಉದಾಹರಣೆಗಳನ್ನು ಪುರಾಣದಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಅಹಲ್ಯಾಜಾರತ್ವಾದಿಗಳು ಇಂದ್ರಾದಿ ದೇವತೆಗಳಿಗೆ ಹೇಳಿದಾಗ ಹೇಗೆ ತಿಳಿಯಬೇಕು ಎಂಬುದನ್ನು ಕೂಲಂಕಷವಾಗಿ ನಾವು ಚಿಂತಿಸಿ ಮಾಡಬೇಕು. ಕೇವಲ ನಮ್ಮ ವಕ್ರಬುದ್ಧಿಯಿಂದ ದೇವತೆಗಳಿಗೆ ಆರೋಪ ಮಾಡುವುದಾಗಲಿ, ನಮ್ಮ ವಕ್ರಬುದ್ಧಿಯನ್ನು ತೋರಿಸುವುದರಿಂದ ನಮ್ಮ ಸಾಧನೆಯೇ ದೂರ ಹೋಗುತ್ತದೆ. ಆದ್ದರಿಂದ ನಿಧಾನವಾಗಿ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಭಗವಂತನ ದಿವ್ಯ ದೃಷ್ಟಿಯಿಂದ ಸಾಧ್ಯವಾಗುತ್ತದೆ. ದೇವತೆಗಳ ವ್ಯಾಪಾರ ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ಆಗ ಅಹಲ್ಯಾಜಾರತ್ವ ಎಂಬತಕ್ಕಂಥದ್ದು ಇಂದ್ರನಿಗೆ ದೋಷವಲ್ಲ ಎಂಬುದು ನಾವು ತಿಳಿದುಕೊಳ್ಳುತ್ತೇವೆ. ಹೀಗೆ ಶಾಸ್ತ್ರದಲ್ಲಿ ಅನಂತ ವಿಷಯಗಳಿದೆ. ಒಂದೊಂದು ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕೆಂದರೆ ಕೇವಲ ನಾವು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತದಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು, ಮನನ ಮಾಡಿಕೊಳ್ಳಬೇಕು. ನಮ್ಮ ಯೋಗ್ಯತೆಗೆ ಮೀರಿ ಅದನ್ನು ಶ್ರಮಿಸಬೇಕು. ಆಗಾಗಲೇ ನಮಗೆ ಒಂದು ಸಿದ್ಧಿ ಎಂಬತಕ್ಕಂತಾಗುತ್ತದೆ. ಅದೇ ನಿಶ್ಚಿತವಾದ ಜ್ಞಾನ. ಯಾವುದು ನಿಶ್ಚಿತವಾದ ಜ್ಞಾನವಾಗುತ್ತದೋ ಅದೇ ಭಗವಂತನ ಪ್ರಸಾದ ರೂಪವಾದದ್ದು. ಪ್ರಸಾದ ರೂಪವಾದದ್ದು ನಮ್ಮ ಮನಸ್ಸು ಒಂದು ಹತೋಟಿಯಲ್ಲಿ ಬಂದಾಗ ಅದು ಪ್ರಾಣಾಯಾಮ ಎನಿಸಿಕೊಳ್ಳುತ್ತದೆ. ಇದು ಪ್ರಾಣಾಯಾಮದ ಮುಖ್ಯ ಪ್ರಯೋಜನವೂ ಆಗಿದೆ.
ತಸ್ಯ ನ ಲೋಮಃ ಚ ಮೀಯತೆ ಇತಿ ಶ್ರುತ್ಯಾಂತರಾಚ್ಛ ಯೋ ಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಇತಿ ತದುಕ್ತಸ್ಯ. ಭಗವಂತನನ್ನು ಯಾರು ಸಮ್ಯಕ್ ಜ್ಞಾನದ ತಿಳಿಯುತ್ತಾರೋ ಅವರಿಗೆ ಸ್ಮೃತಿಯಲ್ಲಿರತಕ್ಕಂಥದ್ದು ಅರ್ಥವಾಗುತ್ತದೆ ಎಂದರ್ಥ. ಏನು ತಿಳಿಯಬೇಕು ಅಂದರೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ ವಿಷ್ಣು ಮಾಹಾತ್ಮಲೇಶಸ್ಯ ವಿಭಕ್ತಸ್ಯ ಚ ಕೋಟಿದಾ ಪುರುಶ್ಚಾನ್ ಅಂತದಾ ತಸ್ಯ ಪುನಶ್ಚಾಪಿ ಅನಂತದಾ ನೈಕಾಂಶ ಸಮಮಾಹಾತ್ಮಃ ಶ್ರೀಶೇಷ ಬ್ರಹ್ಮಶಂಕರಃ ಇತಿ ನಾರದೀಯೇ. ಭಗವಂತನ ಗುಣಗಳು ಅಪಾರ ಅಪಾರ ಅಪಾರ. ನಾವು ಹೇಗೆ ತಿಳಿದುಕೊಳ್ಳುವುದು ಎಂದರೆ ಅತ್ಯಂತ ಶ್ರೇಷ್ಠನಾದ ಬ್ರಹ್ಮದೇವರೇನಿದ್ದಾರೆ ತಮ್ಮ 100 ಜನ್ಮದಲ್ಲಿ ಅವರು ಭಗವಂತನ ಆರಾಧನೆ ಮಾಡಿ 100 ಜನ್ಮದ ಹಿಂದೆಯೇ ಸಾಕ್ಷಾತ್ಕಾರ ಹೊಂದಿದ್ದಾರೆ. ಸಾಕ್ಷಾತ್ಕಾರ ಹೊಂದಿದ ಬ್ರಹ್ಮದೇವರು ಮತ್ತೆ 100 ಜನ್ಮದಲ್ಲಿ ಭಗವಂತನ ವಿಶೇಷ ಗುಣವನ್ನು ಆರಾಧಿಸುತ್ತಾ ಇದ್ದರು. ಅನಂತ ಕಾಲದಲ್ಲಿ ಅವರ ಆರಾಧನೆಯೂ ಸಹ ಎಲ್ಲವೂ ಭಗವಂತನ ಲೇಷ ಜ್ಞಾನ ಎನಿಸಿಕೊಳ್ಳುತ್ತದೆ. ಅಂದರೆ ಭಗವಂತನ ಜ್ಞಾನ ಅಪಾರವಾಗಿದೆ. ಬ್ರಹ್ಮದೇವರ 100 ವರ್ಷದ ಹಿಂದಿನ ಅಪರೋಕ್ಷ ಜ್ಞಾನ, ನಂತರದಲ್ಲಿ 100 ವರ್ಷದ ಜ್ಞಾನ, ಇದೆಲ್ಲವೂ ಸಹ ಅತ್ಯಂತ ಅಪಾರ. ಎಲ್ಲ ಜೀವರುಗಳು ಮಾಡತಕ್ಕಂಥ ಜ್ಞಾನ ಕೇವಲ ಬ್ರಹ್ಮದೇವರು ರುಜಗಣಸ್ಥರು ಮಾಡತಕ್ಕಂಥ ಜ್ಞಾನಕ್ಕೆ ಸಮವಾಗುತ್ತದೆ. ಇಂತಹ 100 ಜನ್ಮದಲ್ಲಿ ಮಾಡಿದ ಜ್ಞಾನ ಅಂದರೆ ಅನಂತ ಜನ್ಮ ಅನಂತ ಜೀವರ ಜ್ಞಾನಕ್ಕೆ ಸಮವಾಗುತ್ತದೆ. ಅನಂತ ಜೀವರು ಈ ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ. ಅಂದರೆ ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಕೃಪ್ತವಾದ ಜೀವರಿದ್ದಾರೆ. ಅವರ ಸಾಧನೆಗೆ ಇರತಕ್ಕಂಥ ಜ್ಞಾನವನ್ನು ನಾವು ತಿಳ್ಕೊಂಡು ಬ್ರಹ್ಮದೇವರ ಜ್ಞಾನವನ್ನು ನಾವು ಚಿಂತಿಸುವುದು. ಇದರಂತೆ ಇನ್ನೂ ಸೃಜಾವಸ್ಥೆಯಲ್ಲಿ ಒಂದು ಈ ಬ್ರಹ್ಮದೇವರ ಮುಂದಿನ ಬ್ರಹ್ಮಾದಿಗಳಿಗೆ ಬರತಕ್ಕಂಥ ಅನಂತ ಜೀವರಿದ್ದಾರೆ. ಅವರೆಲ್ಲರ ಜ್ಞಾನವನ್ನು ನಾವು ತೆಗೆದುಕೊಂಡರೂ ಸಹ ಪ್ರಸ್ತುತ ಬ್ರಹ್ಮದೇವರ ಜ್ಞಾನ ಅತಿಶಯವಾಗಿ ಮಿಗಿಲೆನಿಸುತ್ತದೆ. ಅಂದರೆ ಯಾವುದೋ ಕಾಲದ ಯಾವುದೋ ಜೀವದ ಜ್ಞಾನ ಬ್ರಹ್ಮದೇವರ ಜ್ಞಾನ ಆಗತ್ತೆ ಅಂತ ನಾವು ಸುತರಾಂ ಭಾವಿಸುವಂತಿಲ್ಲ ಎಂಬುದು ತಾತ್ಪರ್ಯ. ಹೀಗೆ ಎಲ್ಲರ ಜೀವರ ಜ್ಞಾನಕ್ಕೆ ಸಮ ಮಿಗಿಲಾದದ್ದು ಬ್ರಹ್ಮದೇವರ ಜ್ಞಾನ. ಆ ಬ್ರಹ್ಮದೇವರ ಜ್ಞಾನವೇ ಭಗವಂತನ ಜ್ಞಾನದಲ್ಲಿ 1,000,000 ಅಂಶದಲ್ಲಿ 1 ಅಂಶವಿಲ್ಲ ಎಂಬುದು ನಾರದ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ ವೇದವ್ಯಾಸದೇವರು. ನ ಏಕಾಂಶ ಸಮಃ. ಯಾವುದು? ಶ್ರೀ ಶೇಷ ಬ್ರಹ್ಮ ಶಂಕರಾ ಮಹಾತ್ಮಃ. ಲಕ್ಷ್ಮೀದೇವಿ ಎಂದು ಶೇಷದೇವರದು, ಬ್ರಹ್ಮದೇವರದು, ರುದ್ರದೇವರದು, ಇವರೆಲ್ಲರದು ಜ್ಞಾನವನ್ನು ಮಹಾತ್ಮೆಯನ್ನು ತಿಳಿದರೂ ಸಹ ಭಗವಂತನ ಏಕಾಂಶ ಮಹಾತ್ಮೆಗೆ ಸಮವಾಗುವುದಿಲ್ಲ. ಇದು ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥೈಶ್ಚ ಕೋಟಿಭಿಃ. ವೇದವ್ಯಾಸದೇವರು ನಾಲ್ಕು ಪುರಾಣದಲ್ಲಿ ಶಪಥ ಮಾಡಿ ಹೇಳುತ್ತಿದ್ದೇನೆ, ಭಗವಂತನ ಗುಣ ಅಂದರೆ ಈ ರೀತಿಯಲ್ಲಿ ತಿಳಿದುಕೊಳ್ಳಿರಿ. ಇದು ಅತಿ ಅದ್ಭುತವಾದದ್ದು. ವಿಷ್ಣು ಮಾಹಾತ್ಮಲೇಶಸ್ಯ ವಿಭಕ್ತಸ್ಯ ಚ ಕೋಟಿದ. ಭಗವಂತನ ಮಹಾತ್ಮೆ ಏನಿದೆ ಅದನ್ನು 1,000,000 ಭಾಗ ಮಾಡಿ ವಿಭಕ್ತಿ ಮಾಡಿ, ಅಂದರೆ ವಿಭಿನ್ನವಾಗಿ ನಾವು ಭಗವಂತನ ಒಂದು ಅಂಶ ಅಂತ ತಿಳಿದರೆ ಆ ಅಂಶಕ್ಕೆ ಸಮವಾಗುವುದಿಲ್ಲ. ಪುನಶ್ಚ ಅನಂತದ ತಸ್ಯ ಪುನಶ್ಚಾಪಿ ಅನಂತದ.
ಮತ್ತೆ ಮತ್ತೆ ಅನಂತ ಅನಂತ ಹೋಳುಗಳಾಗಿ ಮಾಡಿ ಆ ಒಂದು ಹೋಳಿಗೂ ಸಹ ತದ ಏಕಂಶೇನ ಅದು ಒಂದು ಅಂಶ ಏನು ಬರುತ್ತೆ ಅದಕ್ಕೆ ಸಮ ಲಕ್ಷ್ಮಿ ಗುಣ, ಶೇಷದೇವರ ಗುಣ, ಬ್ರಹ್ಮದೇವರು, ಶಂಕರ ದೇವರ ಜ್ಞಾನ ಏನಿದೆ ಸಮವಾಗುವುದಿಲ್ಲ. ಇದನ್ನು ಹೇಗೆ ತಿಳಿದುಕೊಳ್ಳುವುದು? ಇಲ್ಲಿ ನಮ್ಮ ಜ್ಞಾನ ಅನ್ನೋದು ಎಲ್ಲಿದೆ? ಅತ್ಯಲ್ಪವಾಗಿದೆ. ನಮ್ಮಂಥ ಅನಂತ ಕೋಟಿ ಜೀವರಿದ್ದಾರೆ. ಇಂಥ ಕೋಟಿ ಜೀವರಲ್ಲಿ ನಾಯಕರಾಗಿರ್ತಕ್ಕಂಥವರು ರುದ್ರದೇವರು. ಅವ್ರ ಪದವಿಯಿಂದ ಶೇಷದೇವರಾಗುತ್ತಾರೆ, ಗರುಡದೇವರಿದ್ದಾರೆ, ನಂತರ ವಾಯುದೇವರಿದ್ದಾರೆ, ಅವರೇ ಬ್ರಹ್ಮದೇವರಾಗುತ್ತಾರೆ. ಇವರೆಲ್ಲರ ಮೇಲೆ ಲಕ್ಷ್ಮೀದೇವಿ ಇದ್ದಾಳೆ. ಇಷ್ಟೂ ಜನರ ಲಕ್ಷ್ಮೀದೇವಿ ಗುಣವನ್ನೂ ಸೇರಿಸಿಕೊಂಡು ಎಷ್ಟು ಗುಣವಾಗುತ್ತದೆ ಅಂದರೆ ಭಗವಂತನ ಏಕಾಂಶ. ಯಾವುದು ಏಕಾಂಶ? ಭಗವಂತನ ಮಹಿಮೆಯಂತೆ ಏನಿದೆ ಅದನ್ನು 1 ಕೋಟಿ ಭಾಗ ಮಾಡಿ ಮತ್ತೆ ಅದನ್ನು ಅನಂತ ಭಾಗವನ್ನು ಮಾಡಿ ಮತ್ತೆ ಅನಂತ ಭಾಗವನ್ನು ಮಾಡಿ ಅದರ ಒಂದು ಅಂಶವನ್ನು ಹಿಡಿದುಕೊಂಡರು. ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಬ್ರಹ್ಮಾದಿಗಳ, ವಾಯುದೇವರ, ಗರುಡದೇವರ, ಶೇಷದೇವರ, ರುದ್ರದೇವರ ಜ್ಞಾನಕ್ಕೆ ಸಮವಾಗುವುದಿಲ್ಲ ಅಂತ ಹೇಳಿದಾಗ ಅತ್ಯಲ್ಪರಾದ ಮನುಷ್ಯರ ಜ್ಞಾನ ಕೇವಲ ಅಲ್ಪ ಎಂದೇ ನಾವು ತಿಳಿಯಬೇಕು. ಇಷ್ಟು ಅಲ್ಪಮತಿಗಳಾದ ನಮ್ಮಲ್ಲಿ ಭಗವಂತನನ್ನು ಅಚಿಂತ್ಯಾದ್ಭುತ ಶಕ್ತಿ ಎಂಬ ಶಬ್ದವಾಗಲಿ, ನಿತ್ಯವಾಗಲಿ, ಶಾಶ್ವತವಾಗಲಿ, ಸ್ಥಾಣು ಎಂಬತಕ್ಕಂಥ ಯಾವುದೇ ಶಬ್ದವಾಗಲಿ ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಯೋಗ್ಯತಾ ಇಲ್ಲ. ಇದನ್ನು ಜನ್ಮಾಂತರದಲ್ಲಿ ಮನನ ಮಾಡಿಕೊಂಡಾಗ ಭಗವದ್ ಅನುಗ್ರಹದಿಂದ, ವಿಶೇಷವಾದ ಅನುಗ್ರಹ ರೂಪದಿಂದ ನಮಗೆ ತಿಳಿಯಬೇಕೇ ಹೊರತು ನಮ್ಮ ಸ್ವಶಕ್ತಿಯಿಂದ ನಾವು ಪ್ರಯತ್ನದಿಂದ ತಿಳಿದುಕೊಳ್ಳುತ್ತೇವೆ ಎಂಬ ಅಹಂಕಾರವನ್ನು ಇಟ್ಟುಕೊಳ್ಳಬಾರದು. ಅಹಂಕಾರ ಏನು? ನಮ್ಮ ಸ್ಥಿತಿ ಯಾವುದಲ್ಲಿದ್ದೇವೆಯೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ನಮ್ಮ ಯೋಗ್ಯತೆ ಭಗವಂತನು ಪೂರ್ಣವಾಗಿ ತಿಳಿಯತಕ್ಕಂಥದ್ದಲ್ಲ, ಏಕಾಂಶವನ್ನು ತಿಳಿಯತಕ್ಕಂಥ ಯೋಗ್ಯತೆ ಯಾವ ಜೀವರದು ಅಲ್ಲ ಎಂಬುದನ್ನು ತಿಳಿಯಬೇಕು. ಅನ್ಯ ಉತ್ಕರ್ಷಂ ಐಕ್ಯಂ ಚ ತಥೈವ ಸರ್ವಶಾಸ್ತ್ರೇಷು ಮಹಾಭಾರತಮುತ್ತಮಂ ಕೋಹನ್ಯ ಪುಂಡರೀಕಾಕ್ಷಂ ಮಹಾಭಾರತ ಕೃತ್ ಭವೇತ್ ಇತ್ಯಾದಿ ಗ್ರಂಥಾಂತರ ಸಿದ್ಧೋ ಉತ್ಕರ್ಷ ಮಹಾಭಾರತ ವಿರುದ್ಧ ತತ್ರ ಹಿ. ಮಹಾಭಾರತ ಎಂಬತಕ್ಕಂಥದ್ದು ಶ್ರೀ ವೇದವ್ಯಾಸ ರಚನೆ ಮಾಡಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಗುಣಗಳನ್ನು ತಿಳಿದುಕೊಳ್ಳಿರಿ ಅಂತೇಳಿ ಮಹಾಭಾರತಕ್ಕೆ ಸಮವಾದದ್ದು ಸರ್ವಶಾಸ್ತ್ರದಲ್ಲೂ ಸಹ ಯಾವುದೂ ಇಲ್ಲ. ಪುಂಡರೀಕಾಕ್ಷ ಮಹಾಭಾರತವನ್ನು ಸಕಲ ಜೀವರಿಗೆ ಸಹಾಯವಾಗುವಂತೆ ರಚನೆ ಮಾಡಿಕೊಟ್ಟಿದ್ದಾನೆ. ಆ ಮಹಾಭಾರತದಲ್ಲಿರ್ತಕ್ಕಂಥ ವಾಕ್ಯ ಏನಿದೆ, ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಭಗವಂತನ ಸಮಾನ ಯಾರೂ ಇಲ್ಲ, ಅದು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಆಗುವುದಿಲ್ಲ. ಇದು ಒಂದೇ ಸತ್ಯವಾಕ್ಯದಿಂದ ಎಲ್ಲವನ್ನೂ ನೀವು ಸಾಧಿಸಬಹುದು ಎಂಬುದನ್ನು ಮಹಾಭಾರತದಲ್ಲಿ ಶ್ರೀ ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಿದ್ದಾರೆ. ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚಕ್ರಸಂಭವಃ ನತ್ಸಮೋಸ್ತಿ. ಭಗವಂತನ ಪ್ರಸಾದಕ್ಕೆ ಸಮವಾದದ್ದು ಯಾವುದೂ ಇಲ್ಲ ಎಂಬುದೇ ತಾತ್ಪರ್ಯ. ಇತ್ಯಾದಿಷು ಸಾಧಾರಣ ಪ್ರಶ್ನಾವಸರ ಏವ ಮಹಾಂತಂ ಉತ್ಕೃಷ್ಟಂ ವಿಷ್ಣೋಃ ವಕ್ತಿಃ ಅನ್ಯತ್ರ ಯತ್ಕಿಂಚಿದುಕ್ತೌ ಅಪಿ ಸಾಧಾರಣ ಏವ ಅವಸರೇ ತದ್ಯಾಜ್ಞಾದೇಹೇಪಿ ವೇದಾದೌ ಅಸ್ತಿ.
ಇದನ್ನು ಮುಖ್ಯವಾಗಿ ತಿಳಿದುಕೊಂಡು ಬೇರೆ ಏನೇ ಹೇಳಿದರೂ ಸಹ ಭಗವಂತನ ಗುಣ ಉತ್ಕರ್ಷದಲ್ಲಿ ಅಲ್ಪವಾಗಿ ತಿಳಿಸಿದ್ದಾರೆ ಅಂತ ತಿಳಿಯಿರಿ. ತ್ವಮಗ್ನಗಿಂದ್ರೋ ಋಷಭಃ ಸತಾಮಸಿ ತ್ವಂ ವಿಷ್ಣುರಗಾಯೋಃ ನಮಸ್ಯಃ ವಿಶ್ವಸ್ಮಾದಿಂದ್ರವುತ್ತರಃ ಇತ್ಯಾದಿಷು ತದ್ಗ್ರಂಥವಿರೋಧಶ್ಚ ತಥಾ ಹಿ ಸ್ಕಾಂದೇ ಶೈವೇ ಚ. ವೇದದಲ್ಲಿ ಭಗವಂತನ ವಿಶೇಷವಾದ ಗುಣವನ್ನು ತಿಳಿಸಿದ್ದಾರೆ. ತ್ವಂ ಅಗ್ನೌ ಇಂದ್ರೌ ವೃಷಭಃ ಸತಾಂ ಅಸಿ ತ್ವಂ ವಿಷ್ಣುಃ ಊರ್ಗಾಯಃ ನಮಸ್ಯಃ ವಿಶ್ವಸ್ಮಾದಿಂದ್ರಃ ಉತ್ತರಃ ಇತ್ಯಾದಿಷು. ಸಮಸ್ತ ಪದಾರ್ಥಗಳು, ಸಮಸ್ತ ವಸ್ತುಗಳು ಭಗವಂತನನ್ನೇ ಹೇಳುತ್ತಿದೆ. ಯಾವ ಶಬ್ದವಿದ್ದರೂ ಸಹ ನಾವು ಯಾವ ದೇವತೆಗಳನ್ನು, ಯಾವ ಜೀವರನ್ನು ನಾವು ಉದ್ದೇಶ ಮಾಡಿಕೊಂಡು ತಿಳಿಯಬಾರದು. ಎಲ್ಲವೂ ಭಗವಂತ ಪರವಾಗಿದೆ ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಅದನ್ನು ಸ್ಕಾಂದ ಪುರಾಣದಲ್ಲೂ ತಿಳಿಸಿದ್ದಾರೆ. ಯದಂತರಂ ವ್ಯಾಘ್ರಹರೇಂದ್ರಯೋಃ ವನೇ ಯದಂತರಂ ಮೇರುಗಿರೀಂದ್ರವಿಂಜಯೋಃ ಯದಂತರಂ ಸೂರ್ಯಸುರೇಜ್ಯಬಿಂಬಯೋಃ ತದಂತರಂ ರುದ್ರಮಹೇಂದ್ರಯೋರಪಿ ಯದಂತರಂ ಸಿಂಹಗಜೇಂದ್ರಯೋಃ ವನೇ ಯದಂತರಂ ಸೂರ್ಯ ಶಶಾಂಕಯೋದಿತಿ ಯದಂತರಂ ಜಾಹ್ನವೀಸೂರ್ಯಕನ್ಯಯೋಃ ತದಂತರಂ ಬ್ರಹ್ಮಗಿರೀಶಯೋರಪಿ ಯದಂತರಂ ಪ್ರಳಯವಾರಿಜವಿಪ್ಲವೋಃ ತದಂತರಂ ಸ್ತಂಭ ಹಿರಣ್ಯಗರ್ಭಯೋಃ ಸ್ವಲಿಂಗಸಂವರ್ತಕಯೋವಂತರಂ ತದಂತರಂ ವಿಷ್ಣು ಹಿರಣ್ಯಗರ್ಭಯೋಃ ಅನಂತಸ್ಮಾನ್ ಮಹಾವಿಷ್ಣು ತದಂತರಯಮನಂತಕಂ ಮಹಾತ್ಮಂ ಸೂಚನಾರ್ಥಾಯ ಹಿ ಉದಾಹರಣಮೀರಿತಂ ತತ್ಸಮೋ ಅಭ್ಯಧಿಕೋ ವಾಪಿ ನಾಸ್ತಿ ಕಶ್ಚಿತ್ ಕದಾಚನ ಏತೇನ ಸತ್ಯವಾಕ್ಯೇನ ತಮೇವ ಪ್ರವಿಶಾಮ್ಯಹಂ ಇತ್ಯಾದ್ಯಾಹ. ಲೋಕದಲ್ಲಿ ನಾವು ಕಾಣತಕ್ಕಂಥ ಪದಾರ್ಥಗಳಿಗೆ ಏನಿದೆ ಅದೆಲ್ಲವನ್ನು ಪಟ್ಟಿ ಮಾಡಿ ಅದೆಲ್ಲವೂ ಅಂತರವನ್ನು ನಾವು ಗಮನಿಸುತ್ತೇವೆ. ಒಂದು ಸಾಸಿವೆ ಕಾಳು ಮತ್ತು ಮೇರು ಪರ್ವತ, ಹೀಗೆ ಅನಂತ ಪದಾರ್ಥಗಳನ್ನು ಪ್ರವಾಹದಲ್ಲಿ ಕಾಣತಕ್ಕಂಥ ಒಂದು ತೊಟ್ಟು ನೀರು ಮತ್ತು ಪ್ರವಾಹ, ಜಲಪ್ರವಾಹವಾಗಿ ಇಡೀ ವಿಶ್ವ ಪ್ರವಾಹವಾದಂಥ ನೀರಿಗೆ ಹೇಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲವೋ ಹಾಗೆ ಭಗವಂತನ ಗುಣಗಳು ಯಾವ ಜೀವರಲ್ಲೂ ಹೋಲಿಕೆ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳಬೇಕು. ಅದನ್ನು ವೇದವ್ಯಾಸ ದೇವರೇ ಶೈವ ಪುರಾಣದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಸತ್ಯವಾಕ್ಯೇನ ತಮೇವ ಪ್ರವಿಶಾಮ್ಯಹಂ. ಇದು ಅತ್ಯಂತ ಶಾಶ್ವತವಾದ ನಿತ್ಯವಾದ ವಾಕ್ಯವಾಗಿದೆ. ತತ್ರೈವ ಶಿವಂ ಪ್ರತಿ ಮಾರ್ಕಂಡೇಯ ವಚನಂ. ಮಾರ್ಕಂಡೇಯ ವಚನವನ್ನೂ ಸಹ ಇದರಲ್ಲಿ ನಾವು ತಿಳಿಯಬಹುದಾಗಿದೆ. ಸಂಸಾರಾಣವ ನಿರ್ಮಗ್ನಂ ಇದಾನಿಂ ಮುಕ್ತಿಮೇಷ್ಯತೆ ಇತ್ಯಾದಿ. ಸಂಸಾರ ಎಂಬತಕ್ಕಂಥ ಸಮುದ್ರದಲ್ಲಿ ನಾವು ಪಾರಾಗಬೇಕೆಂದರೆ ಭಗವಂತನ ಗುಣೋತ್ಕರ್ಷತೆಯನ್ನು ತಿಳಿದುಕೊಳ್ಳಬೇಕು. ಪಾದ್ಮೆ ಶೈವೇ ಮಾರ್ಕಂಡೇಯ ಕಥಾ ಪ್ರಬಂಧೆ ಶಿವಾನಿಷಿದ್ಧ ವಿಷ್ಣೋರೇವ ಮುಕ್ತಿಮಃ. ಯಾವ ಪುರಾಣವಾಗಲಿ, ಪಾದ್ಮ ಪುರಾಣವಾಗಲಿ, ಶೈವ ಪುರಾಣವಾಗಲಿ, ಮಾರ್ಕಂಡೇಯ ಪುರಾಣವಾಗಲಿ ಏನು ಕಥೆಯನ್ನು ಹೇಳಿದ್ದಾರೋ ಎಲ್ಲವೂ ಭಗವಂತನನ್ನು ಉತ್ಕರ್ಷತೆಯನ್ನೇ ತಿಳಿಸುತ್ತಾ ಇದೆ. ವಿಷ್ಣುರೇವ ಮುಕ್ತಿಮಃ. ವಿಷ್ಣುನೇ ಮುಕ್ತಿಯನ್ನು ಕೊಡತಕ್ಕಂಥವನು ಎಂಬುದನ್ನು ತಿಳಿಯಬೇಕು. ಅಹಂ ಭೋಗಪ್ರದೋ ವಸ್ತ ಮೋಕ್ಷದಸ್ಯ ಜನಾರ್ದನಃ.
ಈಶ್ವರನೇ ಅಂದರೆ ರುದ್ರದೇವರೇ ನಾನು ಭೋಗವನ್ನು ಕೊಡುತ್ತೇನೆ, ಆದರೆ ಮೋಕ್ಷಪ್ರದ ಜನಾರ್ದನ ಎಂದು ಶೈವ ಪುರಾಣದಲ್ಲಿ ರುದ್ರದೇವರೇ ತಮ್ಮ ಮಕ್ಕಳಿಗೆ ಹೆಂಡತಿಗೆ ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಸಮಬ್ರಾಹ್ಮ ವಿರೋಧಶ್ಚ ವೇದಶ್ಚ ಇತಿಹಾಸ ವಿರೋಧೇನ ಯೋಜ್ಯಃ ಯದಿ ವಿದ್ಯಾತಿತ್ಯಾದಿವಚನಾತ್ ಅನಿರ್ಣಯಶ್ಚಂದ್ರ ಶಂಕಯಾನ್ಯತಾ ತತ್ರಾಪಿ ಇಷ್ಟಸಿದ್ಧಿಃ ನಾಮೈವೇಶ್ಯೇತ್ ಅತೋ ಭಗವದುತ್ಕರ್ಷ ಏವ ಸರ್ವಾಗಾಮನಾಂ ಮಹಾತಾತ್ಪರ್ಯಂ ತಥಾಪಿ ಸ್ವತಃ ಪ್ರಾಮಾಣ್ಯಾತ್ ಸನ್ನೇವ ಉಚ್ಯತೆ ಅವಿರೋಧಾತ್ ನ ಚ ಪ್ರಮಾಣಸಿದ್ಧಸ್ಯಾನ್ಯತ್ರ ದೃಷ್ಟೋ ಅಪಹನ್ಯವೋ ಯುಕ್ತಃ ಧರ್ಮವೈಚಿತ್ರ್ಯಂ ಅರ್ಥಾನಾಂ ಸ್ವತಃ ಪ್ರಾಮಾಣ್ಯಾನಂಗೀಕಾರೆ ಮಾನೋಕ್ತವಪಿ ದೋಷತ್ವಂ ಚ ಸಾಧಯದಿತ್ಯಾದಿ ಪ್ರಸಂಗಃ ಅನನ್ಯಾಪೇಕ್ಷ್ಯ ಚ ತತ್ಪರತ್ವಂ ಸಿದ್ಧಂ ಆಗಮಾನಾಂ. ವೇದ ಪೌರುಷವನ್ನು ತಿಳಿಯಬೇಕು. ವೇದದಲ್ಲಿ ಇರತಕ್ಕಂಥ ಭಗವಂತನ ಗುಣೋತ್ಕರ್ಷತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಒಂದೇ ಮಾರ್ಗ ಇರತಕ್ಕಂಥದ್ದು. ಭಗವಂತನ ವಿರುದ್ಧವಾಗಿ ಯಾವ ವೇದವೂ ಹೇಳಿಲ್ಲ, ಯಾರೂ ಭಗವಂತನ ವಿರುದ್ಧವಾಗಿ ತಿಳಿಸುವುದಿಲ್ಲ. ಇದನ್ನು ನಾವು ಸಕಲ ಶಬ್ದಗಳಿಂದಲೂ ಸಿದ್ಧ ಮಾಡಿಕೊಳ್ಳಬೇಕು. ನಾರಾಯಣ ಪರ ವೇದ ಸರ್ವೇ ವೇದ ಯತ್ ಪದಮಾಮನಂತಿ ವಾಸುದೇವ ಪರ ವೇದಾ ಎಂಬುದೇ ಮುಖ್ಯ ತಾತ್ಪರ್ಯ. ನ ಏಚದ್ ವಿರುದ್ಧಂ ಈಶ್ವರ ನಿಯಮಾತ್ ಅನಾದೌ ಚ ತತ್ಸಿದ್ಧಂ ದ್ರವ್ಯಂ ಕರ್ಮಶಕಾಲಸ್ಯ ಇತ್ಯಾದೌ ಪ್ರಯೋಜಕತ್ವಂ ತು ಪೂರ್ವೋಕ್ತನ್ಯಾಯೇನ ಅತಃ ಸಿದ್ಧಮೇತತ್ ತಚ್ಚಾರಣ್ಯಾಪೇಕ್ಷಿತ್ವ ಚಿಂತ್ಯಶಕ್ತಿತ್ವ ಏವ ಯುಕ್ತಂ ಅಥೋ ನ ಮಾಯಾಮಯಮೇಕಂ ಅಚಲತ್ವಂ ತು. ಭಗವಂತನ ಗುಣೋತ್ಕರ್ಷ ಚಿಂತಾದ್ಭುತ ಶಕ್ತಿಯಿಂದಲೇ ಸಾಧ್ಯವಾಗುತ್ತದೆ, ನಮ್ಮ ಬುದ್ಧಿಗೆ ಸಿಲುಕುವಂಥದ್ದಲ್ಲ ಎಂಬುದರ ತಾತ್ಪರ್ಯ. ಅಪ್ರಹಸ್ಯಮಃ ಆನಂದಂ ಅಸುಖಂ ಅಪ್ರಜ್ಞಂ ಅಸದ್ವಾ ಇತ್ಯಾದಿವತ್ತು ಕ್ರಿಯಾ ಅದೃಷ್ಟೇಃ. ಯಾವ ಶಬ್ದ ಭಗವಂತನ ವಿರೋಧವಾಗಿ ಕಂಡು ಬಂದರೂ ಅದು ಅವಿರೋಧವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ತಪೋ ವೈ ಹೃದಯಂ ಸಾಕ್ಷಾತ್ ತನುವಿಜ್ಜಾ ಕ್ರಿಯಾ ಅಕೃತಿ ಚಾದುಕ್ತೇಃ ಅತಶ್ಚ ನ ಮಾಯಾಮಯಂ ಸರ್ವಂ ಐಶ್ವರ್ಯವಾಚಿ ಭಗವತ್ಶಬ್ದೇನೇವ ಸಂಬೋಧನಾಚ್ಛ ತ್ವಂ ತ್ವಾಂ ಭಗಃ ಇತ್ಯಾದೌ ಸ್ವರೂಪತ್ವಂ ಮಾಯಾಮಯತ್ವಂ ಯುಕ್ತಂ. ಭಗವಂತನ ಎಲ್ಲ ಶಬ್ದಗಳು ಭಗವನ್ಮಯವಾಗಿದೆ. ವಿಜ್ಞಾನ ಶಕ್ತಿ ಅಹಂ ಅಸಮಾನ ಅನಂತ ಶಕ್ತೇಃ ಮಯ್ಯ ಅನಂತ ಗುಣೆ ಅನಂತೆ ಗುಣತೋ ಅನಂತ ವಿಗ್ರಹೇ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕೀ ಜ್ಞಾನ ಬಲಕ್ರಿಯಾ ಚ ಇತ್ಯಾದಿ ವಚನಾತ್. ಎಲ್ಲ ಪುರಾಣದಲ್ಲಿ ಹೇಳ್ತಕ್ಕಂಥ ಎಲ್ಲ ಶಕ್ತಿ, ಎಲ್ಲ ಜ್ಞಾನ, ಎಲ್ಲ ಸ್ವಾಭಾವಿಕವಾದ ಏನಿದೆ ಎಲ್ಲವೂ ಭಗವನ್ಮಯವಾಗಿದ್ದು ಭಗವಂತನದು ಎಂದು ತಿಳಿಯಬೇಕು. ಅವನು ಕೊಟ್ಟಿದ್ದನ್ನು ಅವನ ಅನುಗ್ರಹದಿಂದ ದ್ರವ್ಯ ಕರ್ಮಶಕಾಲಸ್ಯ ಸ್ವಭಾವ ಜೀವೈವ ಚ ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ. ಭಗವಂತನ ಪ್ರಸಾದ ರೂಪವಾಗಿ ಲಕ್ಷ್ಮೀದೇವಿ ಇದ್ದಾಳೆ, ಬ್ರಹ್ಮದೇವರಿದ್ದಾರೆ, ಶೇಷದೇವರಿದ್ದಾರೆ, ಗರುಡದೇವರಿದ್ದಾರೆ, ರುದ್ರದೇವರಿದ್ದಾರೆ. ಇವರೇ ನಮ್ಮ ಲೋಕಪಾಲಕರು. ಅಂದರೆ ಅವರೇ ಭಗವಂತನ ಪ್ರಸಾದ ಎಂದರೆ ನಾವಿರತಕ್ಕಂಥದ್ದು ಈ ದೇವತೆಗಳ ಪ್ರಸಾದ. ನಾವು ಇದನ್ನು ತಿಳಿದುಕೊಳ್ಳುವುದೇ ನಮ್ಮ ಅಭಿಮಾನ್ಯ ದೇವತೆಗಳ ಪ್ರಸಾದದಿಂದ. ಅಭಿಮಾನ್ಯ ದೇವತೆಗಳು ಭಗವಂತನ ನಿಯಾಮಕತ್ವದಿಂದ, ಅವನ ಹರಿಪ್ರಸಾದದಿಂದ. ಹೀಗೆ ನಮಗೆ ಹರಿಪ್ರಸಾದ ಬರಬೇಕಾದರೆ ದೇವತೆಗಳ ಮೂಲಕವೇ ಬರುತ್ತದೆ.
ಮುಖ್ಯ ದೇವತೆಯಲ್ಲಿ ಮುಖ್ಯ ಗುರು ಆಗಿರ್ತಕ್ಕಂಥವನು ನಮ್ಮ ಮುಖ್ಯ ವಾಯುದೇವರು, ಅವರೇ ಬ್ರಹ್ಮದೇವರು, ಅವರೇ ಋಜುಗಣಸರು. ಅವರು ಹೇಳಿರ್ತಕ್ಕಂಥ ವಾಕ್ಯವೇ ನಮಗೆ ಪರಮ ಉಕ್ತಿ, ಸಾಧುವಾದುದು, ಅದೇ ಮೋಕ್ಷಪ್ರದವಾದುದು, ಈಶ್ವರ ಪ್ರಸಾದ ದತ್ತಕವಾದದ್ದು. ಈಶ್ವರ ಪ್ರಸಾದ ಈ ಮಾರ್ಗದಿಂದ ಮಾತ್ರ ಸಾಧ್ಯವಾಗುವುದು. ಇದೆಲ್ಲ ವಾಕ್ಯಗಳನ್ನು ಶ್ರೀಮದಾನಂದ ಕೇವಲ ಭಗವಂತನ ಒಂದು ಶ್ಲೋಕಕ್ಕೆ ಅನಂತ ಶಬ್ದಗಳನ್ನು ತೋರಿಸಿಕೊಟ್ಟಿದ್ದಾರೆ. ಈ ಒಂದು ವಾಕ್ಯದ, ಈ ಒಂದು ಶ್ಲೋಕದ ಅರ್ಥವನ್ನೇ ನಾವು ತಿಂಗಳಾನುಗಟ್ಟಲೆ ನಾವು ಪ್ರತಿ ಅಕ್ಷರವನ್ನು ನಾವು ಎಳೆದು ತೋರಿಸಿದರೂ ಸಹ ಅಂತಿಮವಾಗಿ ನಾವು ನಿರ್ಧಾರ ಮಾಡಿಕೊಳ್ಳಬೇಕಾಗಿದೆಯೇನು? ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಂ ಸಾಧಯಾಮ್ಯಹಂ ಎಂಬುದೇ ನಿಶ್ಚಿತ ಜ್ಞಾನ ರೂಪವಾಗಿ ತಿಳಿಯಬೇಕಾದ್ದು. ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಎಂಬುದೇ ಮಹಾ ತಾತ್ಪರ್ಯ. ಇದು ವಿಷ್ಣುವಿನ ಉತ್ಕರ್ಷತೆಯನ್ನು, ವಿಷ್ಣು ಸಾರ್ವಭೌಮತ್ವವನ್ನು ತಿಳಿಸಿಕೊಡ್ತಾ ಇದೆ. ಇದನ್ನು ಗಟ್ಟಿ ಮಾಡಿಕೊಳ್ಳುವುದೇ ಪ್ರಾಣಾಯಾಮ. ನಿಜವಾದ ಪ್ರಾಣಶಕ್ತಿ ನಮ್ಮಲ್ಲಿ ಅಂತಃಶಕ್ತಿಯಾಗಿ ನಿಲ್ಲಬೇಕಾದರೆ, ಈ ಜನ್ಮವಲ್ಲ ಅನಂತ ಜನ್ಮಕ್ಕೂ ನಿಲ್ಲಬೇಕಾದರೆ ಈ ಒಂದೇ ಮಾರ್ಗವಿರುವುದು. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಗೀತಾ ಭಾಷ್ಯದಲ್ಲಿ ತಿಳಿದಿರುವಂಥ ಒಂದು ಶ್ಲೋಕವನ್ನು ಭಗವಂತ ಇವತ್ತು ನಮಗೆ ಪ್ರೇರಣೆ ಮಾಡಿ ನುಡಿಸಿದ್ದಾರೆ. ಅದರ ಅರ್ಥಾನುಸಂಧಾನವನ್ನು ಜೀವನ ಪೂರ್ತಿಯಾಗಿ ಮಾಡಿಕೊಳ್ಳಲು ಸಾಧ್ಯವಿದೆ. ಅದನ್ನು ಸಹ ಭಗವಂತನೇ ವಾಯುದೇವರ ಮೂಲಕ ಮಾಡಿಸಬೇಕು. ಇಂತಹ ಶ್ರೇಷ್ಠ ಜ್ಞಾನ ಒದಗಿಸಿದ ಈ ಮನುಷ್ಯ ಜನ್ಮಕ್ಕೆ ಪುರಂದರದಾಸರು ಬೋಧಿಸಿದ್ದು ಜೀವರ ಪ್ರಕರಣದಲ್ಲಿ. ಆದ್ದರಿಂದ ಕ್ರೂರವರದ ಮುಂತಾದ ವಿವಿಧ ಜೀವರನ್ನು ಉದ್ದೇಶ ಮಾಡುವುದರಿಂದ ಅವರೆಲ್ಲರೂ ಈ ಜ್ಞಾನವನ್ನು ಅನುಮೋದಿಸಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ, ಗಟ್ಟಿ ಮಾಡಿಕೊಂಡಿದ್ದಾರೆ ಎಂಬುದರಿಂದ 10 ಜನ ವರದನ್ನು ನಮಗೆ ಚಿಂತಿಸಿದ್ದಾರೆ. ಪುರಂದರದಾಸರು ಅವರ ವಿಶೇಷ ಅನುಗ್ರಹಕ್ಕೋಸ್ಕರ ಅನಂತ ನಮಸ್ಕಾರವನ್ನು ಮಾಡಬೇಕು. ಅನಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ಮುಕ್ತಿ ವಿಧೇಯಮ ಎಂದು ಹೇಳಿ ನಮಸ್ಕರಿಸಬೇಕು. ಇಂತಹ ವಿಶೇಷ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಮನುಷ್ಯರಾಗಿ ಹುಟ್ಟಿಯೂ ಸಹ ಯಾರು ಶ್ರೀಮದಾನಂದ ತೀರ್ಥರ ಈ ಸುವಾಕ್ಯಗಳು, ವೇದ ವಾಕ್ಯಗಳು, ಭಗವಂತನ ಪ್ರಸಾದವನ್ನು ಪಡೆದುಕೊಳ್ಳತಕ್ಕಂಥ ವಾಕ್ಯವನ್ನು ಯಾರು ಕೇಳುವುದಿಲ್ಲವೋ ಅಂತಹವರ ಮನುಷ್ಯ ಜನ್ಮವೇ ವ್ಯರ್ಥವಾಗುತ್ತದೆ. ಮನುಷ್ಯ ಜನ್ಮ ಅತಿ ಅಮೂಲ್ಯವಾದದ್ದು. ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಯಾರು ಎಷ್ಟು ದಿನ ಜೀವಂತವಾಗಿರುತ್ತಾರೋ ಯಾರಿಗೂ ನಿಶ್ಚಯವಿಲ್ಲ. ಆದರೆ ನಿಶ್ಚಿತ ಕಾಲದಲ್ಲಿ ನಿಶ್ಚಿತ ತತ್ವವನ್ನು ನಿಶ್ಚಿತವಾಗಿ ತಿಳಿಯಬೇಕಾದದ್ದು ಅದು ಹರಿಸರ್ವೋತ್ತಮ ಜ್ಞಾನ ಮಾತ್ರ. ಅದನ್ನು ಶ್ರೀಮದಾನಂದ ತೀರ್ಥರು ಹೆಜ್ಜೆ ಹೆಜ್ಜೆಗೂ ಪ್ರತಿ ಉಸಿರಿಗೂ, ನಮ್ಮ ಪ್ರತಿ ಉಸಿರಿಗೂ ಭಗವಂತನ ಉತ್ಕರ್ಷತೆಯನ್ನು ತಿಳಿಸಿಕೊಡುವುದೇ ಉತ್ಕರ್ಷ. ಭಗವಂತನ ಹೇಗೆ ಗಾಳಿಯನ್ನು ಒಳಗಡೆ ಇಟ್ಕೊಳ್ಳುವುದು, ಭಗವಂತನ ಗುಣವನ್ನು ಇಟ್ಕೊಳ್ಳುವಂತೆ ಗಾಳಿಯನ್ನು ಹೊರಗೆ ಚೆಲ್ಲುವುದು ಅಂದರೆ ಭಗವಂತನ ಗುಣವನ್ನು ಅನೇಕ ಜನರಿಗೆ ಬೋಧಿಸುವುದು ಎಂದರ್ಥ. ಕುಂಭಕದಲ್ಲಿ ಇಟ್ಟುಕೊಂಡು ಅಂದರೆ ಮನನ ಮಾಡಿ ನಮ್ಮ ದಿವ್ಯ ಚೇತನವನ್ನು ಗಟ್ಟಿ ಮಾಡಿಕೊಳ್ಳುವುದು, ಮೇಧಸ್ಸನ್ನು ಬೆಳೆಸಿಕೊಳ್ಳುವುದು, ಮೇಧಾಜ್ಞಾನವನ್ನು ನಮ್ಮ ಶಿರಸ್ಸಿನಲ್ಲಿರ್ತಕ್ಕಂಥ ಬುದ್ಧಿ ತತ್ವದಿಂದ ನಾವು ವಿಶೇಷ ಆಕಾರವಾಗಿ ಬೆಳೆಸಿಕೊಳ್ಳುವುದು, ಹೃದಯದಲ್ಲಿ ಚಿತ್ತವನ್ನು ಗಟ್ಟಿ ಮಾಡಿಕೊಳ್ಳುವುದು, ಇದೇ ಕುಂಭಕ ಎನಿಸಿಕೊಳ್ಳುತ್ತದೆ. ಗಾಳಿಯನ್ನು ಒಳಗೆ ಹಿಡಿದುಕೊಂಡು ಬಿಟ್ಟರೆ ಸಾಲದು, ಅದು ನಮ್ಮ ಹೃದಯವನ್ನು ಗಟ್ಟಿ ಮಾಡಬೇಕು ಮತ್ತು ಅಸ್ಥಿ ಪಂಜರದಿಂದ ಕೂಡಿದ ಮೆದುಳನ್ನು ಗಟ್ಟಿ ಮಾಡಬೇಕು, ಅಂದರೆ ಬುದ್ಧಿಯನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಇದೇ ಅಂತಃಕರಣ ಗಟ್ಟಿ ಮಾಡಿಕೊಳ್ಳುವಿಕೆ, ಅಂತಃಕರಣ ಶುದ್ಧಿ. ಪ್ರಾಣಾಯಾಮದ ಮುಖ್ಯ ಉದ್ದೇಶ ಅಂತಃಕರಣ ಶುದ್ಧಿ. ಅದು ಶ್ರೀಮದಾನಂದ ತೀರ್ಥರ ಶಾಸ್ತ್ರದಿಂದ ಮಾತ್ರ ಸಾಧ್ಯ. ಶ್ರೀಮದಾನಂದ ತೀರ್ಥರೇ ಪ್ರಾಣಶಕ್ತಿ. ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಮನುಷ್ಯ ಜನ್ಮ ಸಾರ್ಥಕವೆನಿಸುತ್ತದೆ.
ಇಂತಹ ಮನುಷ್ಯ ಜನ್ಮ ಒದಗಿಸಿದ ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ನಮ್ಮ ತಂದೆ ತಾಯಿಗಳ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿಯಾಗಿ ನಿಂತು ನಮ್ಮ ಈ ಶರೀರದಲ್ಲಿ ನಾಡಿ ರೂಪದಲ್ಲಿ ಚಕ್ರದ ರೂಪದಲ್ಲಿ ಗತಿಯನ್ನು ಮಾಡಿ ನಮಗೆ ಶುದ್ಧವಾದ ಜ್ಞಾನವನ್ನು ಒದಗಿಸಿದ ಈ ತತ್ವಾಭಿಮಾನಿ ದೇವತೆಗಳು ಮೂಲಾಧಾರದಲ್ಲಿ 4 ದಳ ಪದ್ಮದಿಂದ, ಸ್ವಾಧಿಷ್ಠಾನದಲ್ಲಿ 6 ದಳ ಪದ್ಮದಿಂದ, ಮಣಿಪುರದಲ್ಲಿ 10 ದಳ ಪದ್ಮದಿಂದ, ಅನಾಹತ ಚಕ್ರದಲ್ಲಿ 12 ದಳ ಚಕ್ರದಿಂದ, ವಿಶುದ್ಧ ಚಕ್ರದಲ್ಲಿ 16 ದಳದ ಚಕ್ರದಿಂದ, ಆಜ್ಞಾ ಚಕ್ರದಲ್ಲಿ 2 ದಳದ ಚಕ್ರದಿಂದ 50 ಚಕ್ರಗಳು, ಅದೇ 50 ಅಕ್ಷರಗಳು, ಅದೇ ಮಾತೃಕಾನ್ಯಾಸ. ಈ ಮಾತೃಕಾನ್ಯಾಸದಿಂದ ನಮ್ಮ ದೇಹ ಪರಿಶುದ್ಧವಾಗುತ್ತದೆ. ಯಾವುದರಿಂದ ಅಂದರೆ ಈ ಚಕ್ರದ ತಿರುವಿಕೆಯಿಂದ, ಚಕ್ರದ ಭ್ರಮಣೆಯಿಂದ. ಆ ಚಕ್ರ ಭ್ರಮಣೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಏನು? ಹರಿಸರ್ವೋತ್ತಮ ಜ್ಞಾನವನ್ನು, ವಾಯುಜೀವೋತ್ತಮ ಜ್ಞಾನವನ್ನು. ಇದನ್ನು ಬ್ರಹ್ಮನಾಡಿಯಾಗಿರ್ತಕ್ಕಂಥ ನಮ್ಮ 3 ಮುಖ್ಯ ನಾಡಿ, ಸುಷುಮ್ನಾ ನಾಡಿ, ಇಡಾನಾಡಿ ಮತ್ತು ಪಿಂಗಳ ನಾಡಿಯಲ್ಲಿ ಆ ಜ್ಞಾನವನ್ನು ಹರಡಿಕೊಂಡು ಗಾಂಧಾರಿ, ಹಸ್ತಜವ್ಯ, ಪೂಷ, ಯಶಸ್ವಿನಿ, ಅಲಂಬುಸ, ಕೂಹು ಮತ್ತು ಶಂಕಿನಿ ಇಂಥ ನಾಡಿಗಳಲ್ಲಿ ಶುದ್ಧ ಕ್ರಿಯೆಯನ್ನು ಮಾಡುವ ಮೂಲಕವಾಗಿ ಸಹಸ್ರಾರಕ್ಕೆ ಮೂಲಾಧಾರದಿಂದ ಸುಷುಮ್ನಾ ನಾಡಿಯಿಂದ ಭಗವಂತ ಚಿಂತನೆ ಮಾಡಿದಾಗ ಅಲ್ಲಿ ಕಾಣುವ ಪ್ರಕಾಶವನ್ನು, ಭಗವಂತನ ಇರುವಿಕೆಯನ್ನು, ವಾಯುದೇವರ ಇರುವಿಕೆಯನ್ನು ಮತ್ತು ನಾವು ಜೀವರ ಇರುವಿಕೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡು ಸಹಸ್ರಾರ ಮೂಲಕ ಶಿರಚ್ಛೇದನ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರ ಪಡೆಯುವುದೇ ಪ್ರಾಣಾಯಾಮದ ಮೂಲ ಮುಖ್ಯ ಉದ್ದೇಶ. ಇದು ಸಾಧ್ಯವಾಗುವುದು ಅಭಿಮಾನಿ ದೇವತೆಗಳ ಚಿಂತನೆಯಿಂದ. ಇವರಲ್ಲಿ ಮುಖ್ಯ ಪ್ರಾಣನಾಗಿ 10 ವಿಧ ಪ್ರಾಣರೂಪನಾಗಿ ಶಕ್ತಿ ರೂಪವಾಗಿ ನಿಂತು ಜ್ಞಾನರೂಪವಾಗಿ ಹೊರಗಡೆ ನಮಗೆ ಅನುಗ್ರಹಿಸುತ್ತಾ ಶ್ರೀಮದಾನಂದ ತೀರ್ಥರ ರೂಪವಾಗಿ ಹೊರಗಡೆ ಕೃತಿಯಾಗಿ ಮೂಲ ರೂಪದಲ್ಲಿ ಕೃತಿ ರೂಪದಲ್ಲಿ ಇದ್ದು ಇಚ್ಛಾಶಕ್ತಿ, ಧೀಶಕ್ತಿ, ಜ್ಞಾಪಶಕ್ತಿಯನ್ನು, ಈ ಎಲ್ಲ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಮುಖ್ಯ ಪ್ರಾಣದೇವರು 10 ಪ್ರಾಣರೂಪನಾಗಿರ್ತಕ್ಕಂಥವರು, 10 ಗುಣದಿಂದ ಮೆರೆಯತಕ್ಕಂಥ ಮುಖ್ಯ ಪ್ರಾಣದೇವರು ಜೀವೋತ್ತಮರಾಗಿದ್ದಾರೆ. ಅವರು ಅಡಿಯಾಳಾಗಿ ಎಲ್ಲ ದೇವತೆಗಳು ಕೆಲಸ ಮಾಡುತ್ತಿದ್ದಾರೆ. ಇದನ್ನು ನಾವು ಚೆನ್ನಾಗಿ ಅನುಭವಿಸುವುದೇ ನಿಜವಾದ ಪ್ರಾಣಾಯಾಮ. ಇದರಿಂದ ಸಂತೃಪ್ತರಾದ ಭಗವಂತ ತನ್ನ ಪ್ರಸಾದವನ್ನು ಕೊಡುತ್ತಾನೆ. ಇವರೆಲ್ಲರೂ ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವರೇ ನಮ್ಮ ಬಿಂಬ. ಆದ್ದರಿಂದ ಇದು ನಿಜವಾದ ಬಿಂಬೋಪಾಸನೆ ಎಂಬುದಕ್ಕಂತಹದ್ದು ದೇವತೆಗಳ ಅಭಿಮಾನ್ಯ ಅಪೇಕ್ಷೆಯಿಂದ ಅವರ ಕರ್ತವ್ಯವನ್ನು ನಾವು ಚಿಂತಿಸಿ ನಮ್ಮ ಶರೀರದಲ್ಲೇ ಉತ್ಪನ್ನವಾಗತಕ್ಕಂಥ ಎಲ್ಲ ಶಕ್ತಿ ಕೇಂದ್ರಗಳನ್ನು, ಅಲ್ಲಿ ಶಕ್ತಿ ಕೇಂದ್ರದಲ್ಲಿ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳ ಕಾರ್ಯತತ್ಪರತೆಯನ್ನು ನಾವು ಸ್ಮರಿಸಿಕೊಳ್ಳುತ್ತಾ ಅದಕ್ಕೆ ಬೇಕಾದ ಉಸಿರಿನಿಂದ ಶಕ್ತಿ, ಅದೇ ಪ್ರಾಣಾಯಾಮದ ಶಕ್ತಿ, ಅದೇ ಸರ್ವಮೂಲದ ಅರ್ಥಾನುಸಂಧಾನದ ಶಕ್ತಿ. ಈ ಶಕ್ತಿ ಮನನ ಕ್ರಿಯೆಯಿಂದಲೇ, ಮಂಥನದಿಂದಲೇ ಉಂಟಾಗುವ ನಿಜವಾದ ಶಕ್ತಿ, ಪ್ರಾಣಾಯಾಮದ ಶಕ್ತಿ. ಅದೇ ನಮ್ಮ ಜೀವನ ಸಂಸಾರ ಬಂಧನ ಬಿಡಿಸಿಕೊಳ್ಳುವ ಶಕ್ತಿ. ಇದನ್ನು ನಾವು ಬಿಂಬೋಪಾಸನೆ ಎಂದು ಕರೆಯುವುದು. ಆದ್ದರಿಂದ ಈ ಬಿಂಬನಿಗೆ ನಾವು ಉಪಕಾರ ಸ್ಮರಣೆ ಏನು ಮಾಡುವುದು? ಭಗವಂತನ ಲೇಶಾಂಶಕ್ಕೆ ಲೇಶಾಂಶಕ್ಕೆ ಲಕ್ಷ್ಮೀದೇವಿಯರು, ಬ್ರಹ್ಮದೇವರು, ಶೇಷದ ಗರುಡ ರುದ್ರದೇವರು ಸಮರಿಲ್ಲ ಅಂತ ಹೇಳಿದಾಗ ನಮ್ಮ ಯಾವ ಲೆಕ್ಕ? ಆದರೂ ಭಗವಂತನ ನಾವು ಏನು ಮಾಡಬೇಕು? ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಮ
ಭೂಯಿಷ್ಠಾಂತೆ ನಮ ಮುಕ್ತಿವಿದೇಮ ಭೂಯಿಷ್ಠಾಂತೆ ನಮ ಮುಕ್ತಿವಿದೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಭಗವಂತನ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸುವ ಮಹಾವಾಕ್ಯಗಳು, ಸರ್ವಮೂಲದಲ್ಲಿರತಕ್ಕಂಥ ವಾಕ್ಯಗಳು. ಅದನ್ನು ಶ್ರವಣ ಭಾಗ್ಯ ಕಲ್ಪಿಸಿದ ನಮ್ಮ ಕುಲದೇವರಾದ ಲಕ್ಷ್ಮೀ ವೆಂಕಟೇಶ್ವರ ದೇವರಲ್ಲಿ ಶಿರಸಾ ನಮಸ್ಕರಿಸಿ, ಭಗವಂತ ಇದು ನಿನ್ನ ಪ್ರಸಾದ ಎಂದು ಹೇಳಿ ನಾವು ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.